ನಮಸ್ಕಾರ ವೀಕ್ಷಕರೇ, ಹೆಲ್ತ್ ಗುರು ಇದು ಶ್ರೀ ಧರ್ಮ ಮಾರ್ಗ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಾನು ಮಧುಕಾಂತಿ. ವೀಕ್ಷಕರೇ, ಮನುಷ್ಯನ ಆರೋಗ್ಯ ಉತ್ತಮವಾಗಿರಬೇಕು ಅಂದ್ರೆ ಅವರಿಗೆ ಸರಿಯಾದ ನಿದ್ದೆ ಬರಬೇಕು, ದೀರ್ಘವಾದ ನಿದ್ದೆ ಬರಬೇಕು. ಆದ್ರೆ ಈ ನಿದ್ದೆ ಅನ್ನುವಂಥದ್ದು ಪದೇ ಪದೇ ದಿನದಲ್ಲೂ ಕೂಡ ಬರ್ತಾ ಇದ್ರೆ ಅಥವಾ ಪದೇ ಪದೇ ನಿದ್ದೆ ಹೋಗ್ಬೇಕು ಅನ್ನುವಂಥದ್ದು, ಜೋಂಪು ಬರ್ತಾ ಇರುವಂತದ್ದು, ಇದು ಸಮಸ್ಯೆ ಆಗಿ ಬಹಳಷ್ಟು ಜನರಿಗೆ ಕಾಡುತ್ತೆ. ಹಾಗಾದ್ರೆ ಈ ರೀತಿಯಾಗಿ ಪದೇ ಪದೇ ಯಾಕೆ ನಿದ್ದೆ ಬರ್ತಾ ಇರುತ್ತೆ ಕೆಲವೊಬ್ಬರಿಗೆ, ಮತ್ತೊಬ್ಬರಿಗೆ ಕೆಲವರು ಮಲ್ಕೊಂಡಿದ್ದಾಗ ಗೊರಕೆ ಹೊಡೆಯೋದು ನಾವು ಕೂಡ ಕೇಳಿದ್ದೇವೆ. ಈ ಒಂದು ಗೊರಕೆಯ ಸಮಸ್ಯೆ ಯಾವ ಒಂದು ಕಾರಣಕ್ಕೆ ಬರುತ್ತೆ, ಈ ಎಲ್ಲ ವಿಚಾರಗಳನ್ನ, ಈ ಕಾರಣಗಳನ್ನ, ಈ ಸಮಸ್ಯೆಗಳಿಗೆ ಮೂಲಗಳನ್ನ ಇವತ್ತು ನಮಗೆ ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆಗೆ ಎಂದಿನಂತೆ ಶ್ರೀಮಾನ್ ಪುರುಷೋತ್ತಮ್ ದೇಶಿಕ್ ಗುರೂಜಿಗಳಿದ್ದಾರೆ. ಮೊದಲಿಗೆ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ಕೊಳ್ಳೋಣ. ನಮಸ್ಕಾರ ಗುರುಗಳೇ, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಮಸ್ಕಾರ ಗುರುಗಳೇ. ಆರೋಗ್ಯ ಚೆನ್ನಾಗಿರ್ಬೇಕಂದ್ರೆ ದೀರ್ಘವಾದ ನಿದ್ದೆ ಇರಬೇಕು, ಆದ್ರೆ ಅದು ರಾತ್ರಿ ಹೊತ್ತಿನಲ್ಲಿ. ಪದೇ ಪದೇ ನಿದ್ದೆ ಬರ್ತಾ ಇರುವಂತದ್ದು ಅಥವಾ ನಿದ್ದೆಯಲ್ಲಿ ಗೊರಕೆ ಹೊಡೆಯುವಂತದ್ದು, ಈ ಸಮಸ್ಯೆಗಳು ಯಾಕಾಗಿ ಬರ್ತಾ ಇದೆ ಗುರುಗಳೇ? ಹರಿ ಶ್ರೀ ಗುರುಭ್ಯೋ ನಮಃ. ಇದಕ್ಕೆ ಒಂದು ಲೈನ್ ಕೊಡಬೇಕಾಗತ್ತೆ. ಹೆಸರು ಗೊರಕೆ ಏನಕ್ಕೆ ಬರೋದಾದ್ರೂ ಏನಕ್ಕೆ ಗೊರಕೆ? ವಂಶದ್ದ, ಓ ಜನ್ಮದ್ದ, ಈ ಜನ್ಮದ್ದ, ಜನಗಳ ಕಲ್ಪನೆ ಹಲವಾರು ರೀತಿಯಲ್ಲಿ ವ್ಯಾಖ್ಯಾನವನ್ನ ಮಾಡ್ತಕ್ಕಂತಹ ಒಂದು ಸನ್ನಿವೇಶಕ್ಕೆ ಅದ್ರಲ್ಲಿ ಯಾವುದೂ ಅಂತ ತಿಳ್ಕೊಳಕ್ಕಾಗಿಲ್ಲ. ಇದಿರ್ಬೋದಾ, ಅದಿರ್ಬೋದಾ, ಇದು ಮನುಷ್ಯನ ಬದುಕು ಹಾಗೆ ಆಗಿರೋದು. ನಿಖರವಾದ ಮಾಹಿತಿ ಇಲ್ಲ. ಏನೋ ಒಂದಾಗಿದೆ, ಏನಕ್ಕೋ ಒಂದಾಗ್ತಾ ಇದೆ. ಇದಕ್ಕೆ ಒಂದು ಏನ್ ಹೆಸರು ಕೊಡ್ಬೋದು ಅಂದ್ರೆ, ಮಕ್ಕಳ ಋಣಭಾರವನ್ನ, ಮಗುವಿನ ಋಣಭಾರವನ್ನ ತಂದೆ ತಾಯಿಗಳು ತೀರಿಸಲೇಬೇಕಂತೆ. ಮಗುವಿನ ಋಣಭಾರ ತೀರಿಸಿದ್ರೆ ಆ ಮಗು ಇವ್ರ ಸಾವಿನ ಸಮಯದಲ್ಲಿ ತೀರಿಸುತ್ತಂತೆ. ಇವ್ರು ತೀರಿಸ್ಲಿಲ್ಲ ಅಂದ್ರೆ ಇವ್ರ ಸಾವಿನ ಸಮಯದಲ್ಲಿ ಯಾರು ಹತ್ರ ಇರಲ್ಲಂತೆ. ಮಗುವಿನ ಋಣಭಾರ ಅಂದ್ರೆ ಮಕ್ಕಳು ಇರಬಹುದು, ಮಗು ಒಂದಿರಬಹುದು. ಅಪ್ಪ ಅಮ್ಮ ಋಣಭಾರ ತೀರಿಸ್ಬೇಕಾ ಬೇಡ? ಹೌದು. ಸ್ವಾಮಿ, ನಾನು ಜನ್ಮ ಕೊಟ್ಬಿಟ್ಟಿದ್ದೀನಿ, ಅದು ಹೇಳೋದಲ್ಲ. ನಾನು ಮಗು ಮಾಡ್ಕೊಂಡ್ಬಿಟ್ಟಿದ್ದೀನಿ, ಅದು ಹೇಳೋದಲ್ಲ ಅಂತಾನೆ ಹೇಳ್ಕೊಳ್ಳೋದು ನಾವು. ನನಗೊಂದು 4 ಇದಾವೆ ಸ್ವಾಮಿ, ಈ ಕಡೆ 3, ಈ ಕಡೆ 2. ಅದು ಎಷ್ಟಾರು ಇರ್ಲಿ, ಒಂದಾರು ಇರ್ಲಿ, ಸತ್ಯ ತಿಳ್ಕೊಂಡಿದ್ಯಾ ಅಂತ ಕೇಳ್ತೀನಿ ನಾನು. ತಿಳ್ಕೊಂಡಿದ್ದೀರಾ? ತಿಳ್ಕೊಳ್ದೆ ಈ ಪ್ರಪಂಚದಲ್ಲಿ ನಾವು ಬದುಕ್ತಾ ಇದ್ದೀವಾ? ಬದುಕು ಹಿಂಗಾದ್ರೂ ಆಗಿರಬಹುದು, ಹೀಗೆ ಬದುಕಬೇಕು ಅಂತ ಇಲ್ಲ. ಆ ರೀತಿ ಆದ್ರೆ ಇವತ್ತಿನ ಈ ಕಲಿಯುಗದಲ್ಲಿ ತುಂಬಾ ವಿಶೇಷವಾದ ಒಂದು ತಂದೆ ತಾಯಿಗಳಿಗೆ ಮಕ್ಕಳು ಒಂದು ಗಿಫ್ಟ್ ಕೊಡ್ತಾ ಇದ್ದಾರೆ ಇತ್ತೀಚೆಗೆ. ಅಂದ್ರೆ ನೆನ್ನೆ ಮನೆದಲ್ಲ, ಸುಮಾರು ಕಂಡು ಒಂದು 50-60 ವರ್ಷ ಅಂತ ಇಟ್ಕೊಳ್ಳೋಣ. ಮಕ್ಕಳಿಂದ ಅಪ್ಪ ಅಮ್ಮನಿಗೆ ಏನ್ ಗಿಫ್ಟ್? ಏನ್ ಗಿಫ್ಟ್ ಗುರುಗಳೇ? ಹೇಳಕ್ಕಾಗತ್ತಾ? ಏನ್ ಗಿಫ್ಟ್ ಕೊಡ್ತಾ ಇರ್ಬೋದು ಮಕ್ಕಳು ಅಪ್ಪ ಅಮ್ಮನಿಗೆ ಅಂತ? ಅದು ದುಃಖಕರವಾದ ಗಿಫ್ಟ್. ತಿಳಿಸ್ಕೊಡಿ ಗುರುಗಳೇ. ಮಕ್ಕಳು ಅಪ್ಪ ಅಮ್ಮನಿಗೆ ಕೊಡ್ತಾ ಇರುವಂತಹ ಗಿಫ್ಟ್ ಯಾವುದು ಅಂದ್ರೆ, ದುಃಖಕರವಾದ, ಬಗೆಹರಿದೇ ಇರತಕ್ಕಂತ ಒಂದು ಗಿಫ್ಟ್ ಕೊಡ್ತಾ ಇದ್ದಾರೆ ಮಕ್ಕಳು. ಅಂದ್ರೆ ಎಲ್ಲಾ ಮಕ್ಕಳು ಅಲ್ಲ, ಕೆಲವು ಮಕ್ಕಳು. ಯಾವುದಪ್ಪ ಅಂದ್ರೆ, ಅನಾಥಾಶ್ರಮ, ವೃದ್ಧಾಶ್ರಮ. ಪಾಪ ಕೆಲವರು ಸಂದರ್ಭ, ಅವರೇ ಹೋಗ್ತಾರೋ, ಇವರೇ ಸೇರಿಸ್ತಾರೋ, ಏನೋ ಒಂದಾಗತ್ತೆ. ಇದಲ್ವಾ ಗಿಫ್ಟ್? ಅಕಸ್ಮಾತ್ ಅವ್ರು ಏನೇನು ಹೋದ್ರು, ಇವ್ರು ಹೋದ್ಮೇಲೆ ಅವ್ರು ಹೇಳ್ ಕಳ್ಸದ್ ಮೇಲೆ ಬಂದು ಇವ್ರ ಹತ್ರಕ್ಕೆ ಬರಬಹುದು. ಆಗ ಅಲ್ಲಿ ಯಾರು ಇಲ್ಲ, ಎಷ್ಟು ಮಕ್ಕಳಿದ್ರು ಇಲ್ಲ, ಹೌದಲ್ಲ? ಅಥವಾ ಹೆಂಡತಿ ಇರ್ಬೋದು, ಇಲ್ಲ ಗಂಡ ಇರ್ಬೋದು, ಅಥವಾ ಇಬ್ರು ಜೊತೆನೇ ಇರ್ಬೋದು. ಸೊ ಈ ರೀತಿಯಾಗಿ ಮಕ್ಕಳಿಂದ ಗಿಫ್ಟ್ ಅಪ್ಪ ಅಮ್ಮನಿಗೆ ಏನಕ್ಕೆ ಬರುತ್ತೆ ಅನ್ನೋದು ನಾವೇನು ತಿಳ್ಕೊಂಡಿಲ್ಲ. ಯಾಕೆ ಅಂದ್ರೆ, ಮಕ್ಕಳ ಋಣಭಾರವನ್ನ ತಂದೆ ತಾಯಿ ತೀರಿಸಲು ಗೊತ್ತಿಲ್ಲದ ಕಾರಣ ನಿಮಗೆ ಸಾಯುವ ಸಮಯದಲ್ಲಿ ನಿಮಗೆ ಸಿಗುವಂತ ಇದೊಂದು ದುಃಖದ ಗಿಫ್ಟ್. ಎಂತ ಬೇಜಾರಾಗತ್ತಲ್ಲ. ಇದು ಹಲವಾರು ಸ್ಟೋರಿಗಳು ಬರುತ್ತೆ. ಮಕ್ಕಳು ಸರಿ ಇಲ್ಲ, ಅಪ್ಪ ಅಮ್ಮನ ಓಡಿಸ್ಬಿಟ್ರು. ಇಲ್ಲ ರೀ, ಸರಿ ಇಲ್ಲ ಅನ್ನೋದು ತಪ್ಪು. ಯಾಕೆ ಅಂದ್ರೆ ಅವರು ಸರಿ ಇಲ್ಲ, ಅಪ್ಪ ಅಮ್ಮ ಸರಿ ಇಲ್ಲ ಅಂತ ಈ ಭಾಗದಲ್ಲಿ ಹೇಳಕ್ ಹೋದ್ರೆ ಬೇಜಾರಾಗತ್ತೆ. ವಯಸ್ಸಾದ ತಂದೆ ತಾಯಿಗಳಿಗೆ ಮಕ್ಕಳು ನೋಡ್ಕೋಬೇಕು ಅನ್ನೋದು ಕರ್ತವ್ಯ ಅಂತ ಹೇಳ್ತಾ ಇದ್ದೀವಿ. ಇಲ್ಲ, ಕರ್ತವ್ಯ ಇಲ್ಲ. ಯಾಕೆ ಅಂತ ಕೇಳಮ್ಮ? ಯಾಕೆ ಗುರುಗಳೇ? ವಯಸ್ಸಾದವ್ರನ್ನ ಮಕ್ಕಳು ನೋಡ್ಕೋಬೇಕು. ಹೌದು.
ಈ ಸಂದರ್ಭಕ್ಕೆ ತಪ್ಪು ಅಂತೀನಿ. ಯಾಕೆ ಗುರುಗಳೇ? ತಂದೆ ತಾಯಿದವ್ರು ಮಕ್ಕಳಿಗೆ ಏನು ಮಾಡೇ ಇಲ್ಲ, ಗೊತ್ತೇ ಇಲ್ಲ. ಮಗುಗೆ ಏನ್ ಮಾಡ್ಬೇಕು ಗೊತ್ತಿಲ್ಲ, ಅಪ್ಪ ಅಮ್ಮ ಕರ್ತವ್ಯ ಗೊತ್ತಿಲ್ಲ. ಅದಕ್ಕೆ ಮಕ್ಕಳು ರಿಪೀಟ್ ಕೊಡ್ತಾರೆ, ನೀನ್ ಮಾಡಿಲ್ಲ ತಗೋ ಅನ್ಭವ್ಸು. ಇದು ಮಕ್ಕಳು ಹೊಣೆ ಆಗ್ತಾರಷ್ಟೇ. ಮಗಳ ಆಚೆ ಕಳಿಸ್ಬಿಟ್ಲು, ಮಗ ಆಚೆ ಕಳಿಸ್ಬಿಟ್ಟ, ಸೊಸೆ ಆಚೆ ಕಳಿಸ್ಬಿಟ್ಟ, ವರದಿ ಅಷ್ಟೇ ಇದು. ಬಟ್ ರಿಯಲ್ ಫ್ಯಾಕ್ಟ್ ತಂದೆ ತಾಯಿ ಮೂಲ ಕರ್ಮನೇ ಹೊತ್ತು ಮಕ್ಕಳಿಂದ ತಪ್ಪು ಅನ್ನೋದು ತಪ್ಪು. ಸರಿಯಾಗಿ ಅರ್ಥ ಮಾಡ್ಕೊಂಡ್ರೆ ಕುತ್ಕೊಂಡು ಸ್ಟೆಂಟ್ಗೆ ಏನೋ ಹೇಳಕ್ ಹೋದ್ರೆ ಹೇಳ್ಬೋದು ಮಕ್ಕಳು ಇಂಥವ್ರು ಸರಿ ಇಲ್ಲ ಅಂತ. ಇದು ನಿಜಕ್ಕೂ ಹೇಳ್ತೇನೆ, ಇದು ನಿಜಕ್ಕೂ ಅಪರಾಧನೇ. ಇದು ಮಕ್ಕಳಿಗೆ ದಾರಿಯನ್ನು ತೋರಿಸಿಲ್ಲ ಅಂದ್ರೆ ಅಪ್ಪ ಅಮ್ಮ ಅನ್ನೋದಕ್ಕೆ ಅರ್ಥ ಏನಮ್ಮ ಇದೆ? ಹೌದು, ಸಮಾಜದಲ್ಲಿ ತೋರಿಸೋದು ಬೇಡ. ಆ ಮಗು ಆರೋಗ್ಯವಾಗಿ ಬದುಕಕ್ಕೆ ದಾರಿ ತೋರಿಸಿಲ್ಲ ಅಪ್ಪ ಅಮ್ಮ ಅಂದ ಮೇಲೆ ಆ ತಂದೆ ತಾಯಿಗೆ ಮಕ್ಕಳು ಏನ್ ಕೊಡ್ಬೇಕಾಗತ್ತೆ? ನೀನ್ ಆಸ್ತಿ ಹಣ ಲೆಕ್ಕಕ್ಕೆ ಬರಲ್ಲ. ಎಷ್ಟೋ ಜನ ಮನೆಯಲ್ಲಿ ಇರ್ತಿದ್ದವು, ಜಮೀನ್ ಇದೆ, ಅಷ್ಟೊಂದು ಸಂಪಾದನೆ ಮಾಡಿ ಕಷ್ಟಪಟ್ರು, ಮಕ್ಕಳು ಆಚೆ ತಳ್ಬಿಟ್ರು ಅಂತ ಹೇಳ್ತಾರೆ. ಅದು ಉಪಯೋಗ ಬರಲ್ಲ. ಯಾಕೆ ಅಂದ್ರೆ ಅವ್ರಿಗೆ ಅರ್ಥನೇ ಆಗಿರಲ್ಲ. ಮಕ್ಕಳಿಗೆ ತಂದೆ ತಾಯಿ ರಿಲೇಶನ್ಶಿಪ್ ಮಕ್ಕಳಿಗೆ ಅರ್ಥನೇ ಆಗಿರಲ್ಲ. ಹೌದು. ಅದಕ್ಕೆ ಮೂಲ ಕಾರಣ ನಾವು ಫಸ್ಟ್ ತಿಳ್ಕೊಬೇಕಾಗತ್ತೆ. ಇಲ್ಲಿ ತಂದೆ ತಾಯಿ ತಪ್ಪ, ಮಕ್ಕಳ ತಪ್ಪ, ಇದನ್ನ ನಾವು ಅರ್ಥ ಮಾಡ್ಕೊಂಡಾಗ ಇಲ್ಲಿ ತಪ್ಪು ಯಾರ್ದು ಅನ್ನೋದು ಮುಖ್ಯ ಅಲ್ಲ. ಅವ್ರದ್ದು ತಪ್ಪಲ್ಲ, ಇವ್ರದ್ದು ತಪ್ಪಲ್ಲ. ಕೊನೆದು ಹೇಳ್ತಾರದ್ ನಾನು ಈಗ ಇಷ್ಟೊತ್ತವರೆಗೂ ಹೇಳದೆ ಮಕ್ಕಳದೇ ತಪ್ಪು ಅಂತ ಸಮಾಜ ಹೇಳುತ್ತೆ. ಸೊ ಅದು ತಪ್ಪು ಅಂತ ನಾನು ಹೇಳ್ತೀನಿ. ಇದೆರಡರ ಮಧ್ಯ ಯಾವುದೇ ಕಾರಣಕ್ಕೂ ಒಂದು ಸತ್ಯ ಇದೆ. ಮಕ್ಕಳದೂ ಅಲ್ಲ, ಅಪ್ಪ ಅಮ್ಮಂದೂ ಅಲ್ಲ. ಅರಿವನ್ನ ಮೂಡಿಸುವ ಸಂದರ್ಭ ಸಿಗ್ತಾ ಇಲ್ಲ. ಹೌದು. ಅದು ಸಿಕ್ಕಿದ್ರೆ ಇಬ್ಬರು ಕಡೆ, ಎರಡು ಕಡೆ ಯಾವುದೇ ಕಾರಣಕ್ಕೂ ಮೈನಸ್ ಪ್ಲಸ್ ಹೇಳಂಗಿರ್ಲಿಲ್ಲ, ಎರಡೂ ಪ್ಲಸ್ ಆಗ್ತಿತ್ತು. ಸೊ ಈ ಸಮಸ್ಯೆ, ಆ ಅರಿವು ಅಂತಕ್ಕಂಥ ವಿಚಾರವನ್ನು ಇವತ್ತು ಪ್ರಸ್ತಾಪ ಮಾಡೋಣ. ಅದು ಎಲ್ಲಿಂದ ಉತ್ಪತ್ತಿ ಆಗ್ತಾ ಇದೆ, ಅದು ಕಾರಣಕರ್ತರು ಯಾರಾಗಿದ್ದಾರೆ ಅಂತಕ್ಕಂಥ ಸತ್ಯ ತಿಳ್ಕೊಂಡಾಗ ಇನ್ನು ಮುಂದೆ ಆಗುವಂತ ಅಪ್ಪ ಅಮ್ಮ ಮಕ್ಕಳು ಈ ರೀತಿ ಸಂದರ್ಭಗಳು ಬಂದಾಗ ನಿಮ್ಗೆ ಸ್ವಲ್ಪ ವಿವೇಚನೆ ಬರಲಿ, ಅರಿವು ಬರಲಿ ಅನ್ನೋ ವಿಚಾರಕ್ಕೆ ಇವತ್ತು ಇದನ್ನ ಮುಂದೆ ಇಡಬೇಕಾಗತ್ತೆ. ಇಲ್ಲಿ ಯಾರ ತಪ್ಪು ಯಾರು ಸರಿ ದಯವಿಟ್ಟು ಈ ವಿಚಾರ ಅಲ್ಲ. ಎರಡೂ ಸರಿನಾ, ಯುವರ್ ಚಾಯ್ಸ್. ಎರಡೂ ತಪ್ಪ, ಯುವರ್ ಚಾಯ್ಸ್. ಏನಮ್ಮ, ಅದನ್ನ ಹೇಳಕ್ ನಾವ್ಯಾರು? ಆದ್ರೆ ಪ್ರಸ್ತಾಪ ಮಾಡಿ ತೋರ್ಸೋಣ. ಯಾವ್ದು ಅರ್ಸ್ಕೊತೀರ ಅರ್ಸ್ಕೊಳ್ಳಿ. ಇದಕ್ಕೆ ಯಾರು ಕಾರಣಕರ್ತರಂತೂ ಅಲ್ಲ. ಮತ್ತೆ ಹೇಗ್ ನಡೀತಾ ಇದೆ ಇದೇನೋ ತಿಳಿಬೇಕಾದಂತಹ ಸತ್ಯ. ಅದನ್ನ ಈ ರಹಸ್ಯಕ್ಕೆ ಕಾರಣಕರ್ತನಾಗಿರ್ತಕ್ಕಂತಹ ಶ್ರೀಮನ್ನಾರಾಯಣನ ಪಾದ ಕಮಲಗಳಿಗೆ ಕೋಟಿ ಕೋಟಿ ನಮನಗಳನ್ನ ಅರ್ಪಣೆಯನ್ನ ಮಾಡಿ ವಿಚಾರಕ್ಕೆ ಬರೋದೇ ಆದ್ರೆ, ಆ ಋಣಭಾರವನ್ನ ಅಪ್ಪ ಅಮ್ಮ ಏನಕ್ಕೆ ತೀರಿಸ್ತಿಲ್ಲ, ಯಾವುದದು ಋಣಭಾರ ಅನ್ನೋ ಪ್ರಶ್ನೆ ಆಗುತ್ತೆ. ಹೌದು ಗುರುಗಳೇ. ಈಗ ಓದಿಸ್ಬೇಕು, ಬೆಳೆಸ್ಬೇಕು, ಊಟ ಕೊಡ್ಬೇಕು, ಬಟ್ಟೆ ಕೊಡ್ಬೇಕು, ಫೀಸ್ ಕಟ್ಟಬೇಕು, ಅವ್ರನ್ನ ರಕ್ಷಣೆ ಮಾಡಬೇಕು, ಅವನ ಒಂದ್ ದಾರಿ ಕರ್ಕೊಂಡು ಹೋಗ್ಬೇಕು. ಇದಿಷ್ಟು ತಂದೆ ತಾಯಿ ಮಾಡೋದು ಮುಖ್ಯ ಅಲ್ಲ. ಇದಿಷ್ಟು ಅವಶ್ಯಕತೆ ಇಲ್ಲ ಅಂದ್ರೆ ಬಿಟ್ಬಿಡಿ ಅಂತಲ್ಲ. ಇದು ಮಕ್ಕಳಿಗೆ, ನಿಮಗೆ ಬಾಂಧವ್ಯವನ್ನು ವೃದ್ಧಿ ಕೊಡುವಂತಹ ವಿದ್ಯೆ ಅಲ್ಲ ಇದು. ಅರ್ಥ ಆಯ್ತು? ಕುಟುಂಬ ಅನ್ನೋ ಸತ್ಯವನ್ನ ಅರ್ಥ ಮಾಡಿಸೋ ವಿದ್ಯೆ ಮಕ್ಕಳು ಕೊಟ್ಟಿಲ್ಲ. ನೀವು ಕೊಡ್ತಾ ಇಲ್ಲ, ಕೊಡಕ್ ಆಗೂ ಇಲ್ಲ, ಮುಂದಕ್ಕೂ ಕೂಡ. ಸೊ ಈ ಕಾರಣದಿಂದಾಗಿ ಅಂತಹ ಘನವಾಗಿರ್ತಕ್ಕಂತಹ ಸತ್ಯವಾಗಿರ್ತಕ್ಕಂಥ ವಿದ್ಯೆ ಯಾವುದು ಅಂತ ಇವತ್ತು ತಿಳ್ಕೊಬೇಕಾಗತ್ತೆ. ನಾವು ತಿಳ್ಕೊಂಡು ಓದಿಸ್ತಾ ಇರೋ ವಿದ್ಯೆ ಅದನ್ನ ಅವಿದ್ಯೆ ಅಂತ ಹೇಳ್ಬೇಕಾಗತ್ತೆ. ನಾವು ತಿಳ್ಕೊಂಡು ಮಕ್ಕಳಿಗೆ ಓದಿಸಿದ್ರೆ ಏನೋ ಆಗತ್ತೆ ಅಂತೀವಲ್ಲ, ಅದು ಅವಿದ್ಯೆ. ಇದು ತಿಳಿಯೋದಿದೆಯಲ್ಲ, ಇದು ವಿದ್ಯೆ. ಹೌದು. ಇದು ಕಷ್ಟಕರವಾದ ವಿಚಾರ. ಎಷ್ಟು ಮಟ್ಟಕ್ಕೆ ಮಕ್ಕಳು ಆರೋಗ್ಯವಾಗಿ ನೆಮ್ಮದಿಯಾಗಿದ್ದಾರೆ? ಇಲ್ಲ. ನಿಮ್ಮ ಶಿಕ್ಷಣ ವ್ಯವಸ್ಥೆಯಲ್ಲಿ ಎಷ್ಟು ಮಕ್ಕಳು ನೆಮ್ಮದಿಯಾಗಿದ್ದಾರೆ? ಇಲ್ಲ. ನೀವೆಷ್ಟು ಮಟ್ಟಕ್ಕೆ ನೆಮ್ಮದಿ ಇದ್ದೀರಾ? ಅಂದ್ರೆ ಮಕ್ಕಳು ನೆಮ್ಮದಿ ಇಲ್ಲ, ನೀವು ನೆಮ್ಮದಿ ಇಲ್ಲ ಅಂದ್ರೆ ಮತ್ತೆ ಶಿಕ್ಷಣದಲ್ಲಿ ಏನು? ಹೌದಲ್ಲ? ನನ್ನ ಮಗ ಫಾರಿನ್ ಅವರೇ ಸ್ವಾಮಿ, ಮಕ್ಕಳು ಒಬ್ಬನೇ ಮಗ ಸ್ವಾಮಿ, ಮದ್ವೆ ಆಗಿಲ್ಲ ಸ್ವಾಮಿ, ನಾವ್ ಇಲ್ಲಿಗೆ ಬಾ ಅಂತ ಇದೀವಿ, ಅವ್ನು ಅಲ್ಲಿಗೆ ಬಾ ಅಂತ ಅವ್ನು ಸ್ವಾಮಿ. ಹೌದು ಹೌದು. ಎಷ್ಟು ಜನಗಳಿಲ್ಲ, ಎಷ್ಟೊಂದು ಜನ ಇದೆ. ಒಬ್ಬಳೆ ಮಗಳು ಸ್ವಾಮಿ, ಮದ್ವೆ ಆಗಿಲ್ಲ ಸ್ವಾಮಿ. ಮತ್ ಏನಕ್ಕೆ ಇದೆಲ್ಲ ಮಾಡಿದ್ರಿ? ಫೋನ್ ಸಿಕ್ಕಲ್ಲ ಸ್ವಾಮಿ, ಸರಿಯಾಗಿ ಮಾತಾಡಲ್ಲ ಸ್ವಾಮಿ, ನಮ್ ಕಂಡ ಅಷ್ಟಕ್ಕಷ್ಟೇ ಸ್ವಾಮಿ. ಮತ್ ಮಕ್ಕಳು ಅಂತ ಯಾಕೆ ಅನ್ಕೊಂಡ್ರಿ? ಹೌದು, ಇಷ್ಟೆಲ್ಲ ಮಾಡಿನೂ ಏನು ಪ್ರಯೋಜನ ಆಗಿಲ್ಲ. ಇದು ಅರ್ಥ ಆಗಿದೆ ಅಂತ ಕೊಡ್ತೀಯಮ್ಮ ನಮ್ ಜನಕ್ಕೆ, ತಂದೆ ತಾಯಿ ಅನ್ಸ್ಕೊಂಡವ್ರಿಗೆ? ಇಲ್ಲ ಗುರುಗಳೇ, ತಪ್ಪು ಮಕ್ಕಳಿದಲ್ಲ. ಇಷ್ಟೆಲ್ಲ ಹೇಳಿದ್ರೆ ಮತ್ತೆ ತಿರುಗೋದು ನಿಮ್ಗೆ ರಿವರ್ಸ್ ಹೇಳ್ತೀನಿ ನಾನು. ತಪ್ಪು ಮಕ್ಕಳದಲ್ಲ, ನಿಮ್ಮದೇ, ಅಪ್ಪ ಅಮ್ಮಂದೇ. ಈಗ ಆ ಋಣಭಾರ ಅಂತಕ್ಕಂತಹ ಒಂದು ವಿಷಯಕ್ಕೆ ಬರೋದೇ ಆದ್ರೆ ಒಂದು ಸಣ್ಣ ಚಿತ್ರವನ್ನ ತೋರಿಸೋಣ. ಏನು
ನಮ್ಮ ದೇಹ ಹೇಗಿದೆಯೋ, ನಮ್ಮ ದೇಹ ಎಷ್ಟು ಮುಖ್ಯನೋ ಅಷ್ಟೇ ಮುಖ್ಯ ನಮಗೆ ಗೊತ್ತಿರುವಂತಹ ಮೆದುಳು. ಈ ಮೆದುಳು ಅಂತಕ್ಕಂತಹ ಒಂದು ವಿಚಾರವನ್ನ ತಿಳ್ಕೊಂಡಿದ್ದಿದ್ರೆ ಅಂತ ನಿಮ್ಗೆ ಗೊತ್ತಿಲ್ಲ ಅಲ್ಲ, ಯಾರು ತಿಳಿಸಿಲ್ಲ ಅಲ್ಲ, ಅದರ ಮೂಲ ಕಾರಣ ಏನಮ್ಮ, ಎಲ್ಲವೂ ಇದೆ. ದೇಹ ಇದೆ, ಮೆದುಳಿದೆ, ಹೃದಯ ಇದೆ, ಎಲ್ಲ ಇದೆ. ಆದ್ರೆ ಯಾವ್ಯಾವ್ದ್ರಿಂದ ಯಾವ್ಯಾವ್ ತಗೋಬೇಕು, ಯಾವ್ದನ್ನ ಬಳಸ್ಬೇಕು ಗೊತ್ತಿಲ್ವೇ ಅಂತ. ಹಂಗಂದ್ರೆ ಬಳಸ್ಬೇಕು ಗೊತ್ತಿಲ್ಲ ಅಂದ್ರೆ ಏನಿರ್ಬೋದು ಅಲ್ಲಮ್ಮ. ಸೊ ಆ ರೀತಿಯಾಗಿರ್ತಕ್ಕಂತಹ ನಾವು ಮೂಲ ತತ್ವವನ್ನು ನಾವು ಸ್ವಲ್ಪ ಕಣ್ಣಲ್ಲಿ ನೋಡೋದು, ಅದು ನೋಡದೇ ಇರೋ ವಿಚಾರ ಏನಲ್ಲ, ಗೊತ್ತಿಲ್ಲದೇ ಇರೋ ವಿಚಾರ ಏನಲ್ಲ, ಸ್ವಲ್ಪ ಗಮನಿಸ್ಬೋದು. ಚಿತ್ರದಲ್ಲಿ ಕಾಣಿಸ್ತಾ ಇದೆ ಮೆದುಳು ವೃಕ್ಷ, ಮೆದುಳಿನ ವೃಕ್ಷ ಇದು. ಆ ವೃಕ್ಷದಲ್ಲಿ ನೀರೆಲ್ಲಿಗಾಗ್ತಾ ಇದ್ದಾನೆ ವ್ಯಕ್ತಿ ನೋಡ್ಬೇಕು, ಬುಡಕ್ ಆಗ್ತಾ ಇದ್ದಾನೆ. ನಾವು ತಲೆ ಹೊಡ್ಕೋತೀವಿ, ಜ್ಞಾಪಕ ಶಕ್ತಿ ಇಲ್ಲ, ತಲೆ ನೋಡ್ಕೋತೀವಿ, ಹೌದಲ್ಲ? ಈಗ ಎಲ್ಲಿ ಹೊಡ್ಕೋಬೇಕಿತ್ತು? ಮೆದುಳಿನ ಬುಡಕ್ಕೆ. ಅಂದ್ರೆ ಮೆದುಳಿನ ಬುಡ ಯಾವುದು? ಕರಳು. ಮೆದುಳಿನ ಬುಡ ಯಾವುದು? ಕರಳು. ಅಲ್ಲಿ ನೀರ್ ಹಾಕ್ರಿ, ಆಗ್ತಾನೆ ಇಲ್ವಲ್ಲ. ನೀರ್ ಹಾಕ್ಬೇಕು ಅಂತ ಗೊತ್ತಿಲ್ವಲ್ಲ. ಈಗಲೂ ಎಷ್ಟು ಜನ ಕೇಳೋಣ, ನೀರು ಸರಿಯಾಗಿ ಕುಡಿತೀವಿ? ಕುಡಿತೀವಿ ಸ್ವಾಮಿ. ಈಗಲೂ ಕೇಳೋಣ ಬೇಕಾರೆ ಕರೆನಲ್ಲಿ, ನೀರು ಕರೆಕ್ಟಾಗಿ ಕುಡಿತೀವಿ ಸ್ವಾಮಿ. ಬರೀ ಸುಳ್ಳೆ ಕಡಮ್ಮ. ಸೊ ನೀರ್ ಕುಡಿದಿದ್ರೆ ಅದು ನೀರು ಕುಡಿಯೋದು, ನೀರು ಹಾಕೋದು, ಸತ್ಯ ಅರ್ಥ ಆಗ್ಬೇಕು ನಮಗೆ. ಮೆದುಳೆಲ್ಲೋ ಮೇಲೈತೆ ಅಂತ ತೋರ್ಸೋದಲ್ಲ, ಭೂಮಿಯಿಂದಲೇ ಸ್ಟಾರ್ಟ್. ಇದಕ್ಕಿಂತ ವಿಭಿನ್ನವಾದ ವಿಚಾರ, ಅದು ಇನ್ನು ಮುಂದೆ ಹೇಳೋಣ. ಭೂಮಿಗೂ ಮೆದುಳಿಗೂ ಸಂಬಂಧ ಏನು, ಅದಕ್ಕೆ ಲಿಂಕ್ ಕೊಡ್ಬೇಕಲ್ಲ. ಇದು ಮೆದುಳು ಅಂದ ತಕ್ಷಣ ನಾವು ತಿಳ್ಕೊಳ್ಳೋದು ಅದೊಂದನ್ನೇ ತಾಟ್ ತಗೋತೀವಿ. ಬುದ್ಧಿ ಓಡೋದು ಮೆದುಳಿಂದಾನೇ ಓಡಿಸೋದು ನಾವು ಅಂತ ಅನ್ಕೋತೀವಿ. ಆದ್ರೆ ಅದು ಬುಡವನ್ನ ನಾವು ಗಮನಿಸ್ತಾ ಇದ್ದಾಗ ನಮ್ಗೇನು ಅರ್ಥ ಆಗಿರಲ್ಲ. ಈಗ ಜನಕ್ಕೆ ಸ್ವಲ್ಪ ಅರ್ಥ ಆಗಿದೆ ಅನ್ಕೋತೀನಿ. ಮೆದುಳು ಒಂದು ವೃಕ್ಷವಾಗಿ ನಮ್ಮನ್ನ ಕಾಪಾಡುತ್ತೆ, ನೆರಳಲ್ಲಿ ಕಾಪಾಡುತ್ತೆ, ತಂಪಾಗಿ ಕೂರಿಸುತ್ತೆ. ಯಾವುದು? ಮೆದುಳು. ಆ ರೀತಿ ಮೆದುಳು ತಂಪಾಗಿ ಕೂರಿಸೋದಕ್ಕೆ ನಾವು ಆಗಿದ್ದೀವ ಅಪ್ಪ ಅಮ್ಮ? ಮಕ್ಕಳಿಗೆ ನೆರಳು ಕೊಟ್ಟಿದ್ದೀವ? ಅಂದ್ರೆ ತಂಪಾಗಿರೋ ಮೆದುಳನ್ನ ಕೊಟ್ಟಿದ್ದೀವ? ಪ್ರಶ್ನೆ ಮಾಡ್ಬೇಕಾ ಬೇಡ? ಹೌದು ಗುರುಗಳೇ. ಮಕ್ಕಳಲ್ಲಿ ಮೆದುಳು ಇಲ್ವೇನ್ರೆ? ಇದೆ. ಹೃದಯ ಇಲ್ವೇನ್ರೆ? ಇದೆ. ಮತ್ ಮಗು ಯಾಕಂಗ್ ಕಾಡುತ್ತೆ? ಹೇಳದ್ ಮಾತು ಯಾಕೆ ಕೇಳ್ತಾ ಇಲ್ಲ? ಹೌದು ಅಲ್ವಾ? ಅದಕ್ಕೆ ಮೆದುಳಿನ ಕೆಲಸ ಏನ್ ಗೊತ್ತೇನಮ್ಮ? ಮೆದುಳಿನ ಕೆಲಸ ಯಾವುದು ಅಂತ ತಿಳ್ಕೊಬೇಕಾಗತ್ತೆ. ಏನು ಮೆದುಳಿನ ಕೆಲಸ? ಬುದ್ಧಿ ಓಡಿಸೋದಾ? ಅನ್ಕೊಂಡಿದೀವಿ ಗುರುಗಳೇ. ಅದು ಪುಸ್ತಕದಲ್ಲಿ ಪ್ರಿಂಟ್ ಆಗಿರೋದು ಅಂತ ಅನ್ಕೊಳ್ಳೋಣ, ತಪ್ಪು ಅಂತ ಹೇಳೋದು ಬೇಡ. ಏನು? ಹೌದು ಗುರುಗಳೇ. ಮೆದುಳಿಂದ ಬುದ್ಧಿ ಓಡುತ್ತೆ, ಇದು ಪುಸ್ತಕದ ಕಥೆ ಅಂತ ಇಟ್ಕೊಳ್ಳೋಣ. ಮತ್ತೆ ನಮ್ಮ ರೂಟ್ ಪ್ರಕಾರ ಯಾವ್ದಿರ್ಬೋದು ಅಂದ್ರೆ ಕೇಳಿಸ್ಕೊಳ್ಳೋದು. ಯಾರು ಹೇಳದನ್ನ ಕ್ಲೀನಾಗಿ ಕೇಳಿಸ್ಕೊತಾರೋ, ಮಕ್ಕಳಾಗ್ಲಿ, ಗಂಡ ಆಗ್ಲಿ, ಹೆಂಡತಿ ಆಗ್ಲಿ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಹೇಳದನ್ನ ಕೇಳಿಸ್ಕೊಳ್ಳೋ ತಾಳ್ಮೆ ಯಾರಿಗಿದೆಯೋ ಸರಿಯಾಗಿ ಕೆಲಸ ಮಾಡ್ತಾ ಇದೆ ಮೆದುಳು ಅಂತ. ಹೌದು. ನೀವು ಶುರು ಮಾಡ್ತಿದ್ದಾಗೆ ಇವ್ರು ಶುರು ಮಾಡ್ಕೊಂಡ್ರೆ ಮಾತಾಡಕ್ಕೆ, ನೀವು ಹೇಳದ್ ಅವ್ರಿಗೆ ಅರ್ಥ ಆಗಿಲ್ಲ, ಅವ್ರು ಹೇಳೋದು ನಿಮ್ಗೆ ಅರ್ಥ ಆಗಿಲ್ಲ. ಇರ್ತಾನೆ ಜಗಳ ಆಗೋದು. ಇಬ್ರು ಕಿತ್ತಾಡ್ತಿರ್ತಾರೆ. ತಂದೆ ಮಗಳಿರ್ಬೋದು, ತಾಯಿ ಮಗ ಇರ್ಬೋದು, ಗಂಡ ಹೆಂಡತಿ ಇರ್ಬೋದು, ಅಣ್ಣ ತಮ್ಮ ಇರ್ಬೋದು, ಅಕ್ಕ ತಂಗಿ ಇರ್ಬೋದು. ಅವರು ಸಹ ಬಗ್ಗಲ್ಲ, ಇವರು ಬಗ್ಗಲ್ಲ. ನಾನು ಹೇಳದ್ ಕೇಳಿಸ್ಕೊ, ನಾನು ಹೇಳದ್ ಕೇಳಿಸ್ಕೊ. ನೋಡ್ತೀರಾ, ಇದು ಮೆದುಳು ವರ್ಕ್ ಆಗ್ತಾ ಇಲ್ಲ ಅಂತ ಅರ್ಥ. ಇಲ್ಲಿ ಎಜುಕೇಶನ್ ವರ್ಕ್ ಆಗಲ್ಲ. ಅವನೆಂತ IAS ಆಫೀಸರ್ ಆಗಿರ್ಲಿ, ಆಗತ್ತೇನಮ್ಮ? ಇಲ್ಲ ಗುರುಗಳೇ. ಕೇಳಿಸ್ಕೊಳಕ್ಕೆ ತಾಳ್ಮೆ ಇಲ್ಲ ಅಂದ್ರೆ ಇನ್ನೆಲ್ಲ ಆಗತ್ತೆ ಇದು? ಅಂದ್ರೆ ಎಲ್ಲಾ ಸಂದರ್ಭದಲ್ಲಿ ಕೇಳಿಸ್ಕೊಳಕ್ಕೆ ಕಲ್ತು ಬಿಟ್ರೆ ತಲೆಮೆ ಕಲ್ಲಾಕ್ಬಿಡ್ತಾರೆ. ಎಲ್ಲಾನು ಬರೀ ಕೇಳಿಸ್ಕೊತಾನೆ ಇದ್ರೆ ಇದನ್ ಕಲ್ಲಾಕ್ಬಿಡ್ತಾರೆ. ಆದ್ರೆ ಸಂದರ್ಭಕ್ಕನುಸಾರವಾಗಿ ಕೇಳಿಸ್ಕೊಳ್ಳೋದು ಕಲಿಬೇಕು. ಜೊತೆಗೆ ನಾವು ಅವರ ಹೇಳೋದಕ್ಕೆ ಮುಂಚೆ ನಾವು ನಮ್ಮ ಮಾತನ್ನ ಅವ್ರು ಕೇಳುವಷ್ಟು ಮಟ್ಟಕ್ಕೆ ಅರ್ಥ ಮಾಡ್ಸಕ್ ನಮ್ಗೆ ಗೊತ್ತಿರ್ಬೇಕು. ಸೊ ಇದು ಒಂದು ವಿದ್ಯೆ. ಏನ್ ಹೇಳ್ತೀಯಮ್ಮ? ಹೌದು ಗುರುಗಳೇ. ಮೆದುಳಿನ ವಿದ್ಯೆ. ಮೆದುಳಿನ ವಿದ್ಯೆ ಬೇಕಾ ಬೇಡ? ಬೇಕು ಗುರುಗಳೇ. ನಾವು ಮಾಡುತ್ತಿರುವುದು ಪುಸ್ತಕದ ವಿದ್ಯೆ. ನಮಗೆ ಬೇಕಿರೋದು ಯಾವುದು? ಮೆದುಳಿನ ವಿದ್ಯೆ. ಇದಕ್ಕೆ ಮಸ್ತಕ ಅಂತಾರೆ. ಮಸ್ತಕ ಸಂಸ್ಕೃತದಲ್ಲಿ ಮಸ್ತಕ ವಿದ್ಯೆ ಬೇಕು ಅಂತ. ನಾವು ಪುಸ್ತಕ ಹಿಡ್ಕೊಂಡಿದೀವಿ. ಇಲ್ಲಿ ಮಸ್ತಕ, ಇಲ್ಲಿ ಪುಸ್ತಕ. ಇಲ್ಲಿ ಯಾವ್ದು ತಗೋಬೇಕು? ನಮ್ದು ಭಗವಂತ ಕೊಟ್ಟಿರೋ ಲ್ಯಾಪ್ಟಾಪ್ ಇದು. ನಾವು ದುಡ್ಡು ಕೊಟ್ಟು ಲ್ಯಾಪ್ಟಾಪ್ ತಗೊಳ್ಳೋದು ಏನಮ್ಮ? ಅದಕ್ಕೆ ಕರೆಂಟ್ ಇಲ್ಲ ಅಂದ್ರೆ, ಚಾರ್ಜಿಂಗ್ ಇಲ್ಲ ಅಂದ್ರೆ ಏನು ವರ್ಕ್ ಮಾಡಲ್ಲ. ಇದು ಅರ್ಧ ರಾತ್ರಿ ಮಲಗಿರೋನೇ ಬಿದ್ಕೇಲ್ ಮಾಡಿದ್ಯಾ ಅದ್ರ ತಗೋ, ಸ್ವಿಚ್ ಆನ್ ಆಗಲಿಲ್ಲ, ಕರೆಂಟ್ ಬೇಕಿಲ್ಲ, ಇಷ್ಟು ಫಾಸ್ಟ್ ಆಗಿ ಕೆಲಸ ಮಾಡತ್ತಮ್ಮ. ಇಂತಹ ಭಗವಂತ ಕೊಟ್ಟಿರೋ ಲ್ಯಾಪ್ಟಾಪ್ ಓಪನ್ ಮಾಡೋದಕ್ಕೆ ಅಪ್ಪ ಅಮ್ಮನ್ ಗೊತ್ತಿರಬೇಕು. ಅವರು ಮಾಡ್ಕೊಂಡಿಲ್ವೇನೋ ಅನ್ಕೊಳ್ಳೋಣ, ಮಾಡ್ಕೊಂಡಿದಾರೇನೋ ಇರ್ಬೋದೇನೋ.
ಮಕ್ಳಿಗೆ ಮಾಡಿಸಿದಾರಾ? ಇಲ್ಲ. ಮತ್ ನಿಮ್ ಮಾತು ಹೆಂಗ್ ಕೇಳ್ಬೇಕು ಅವರು? ಸ್ವಾಮಿ ಮದ್ವೆ ನಾನು ಹೇಳಿದ್ರೆ ಒಪ್ಕೋತಾ ಇಲ್ಲ, ಅದು ಅದೇನೆ. ಇನ್ನು ಅಪ್ಪ ಅಮ್ಮನ ಮಾತು ಕೇಳದೆ ಇರುವಂತ ಮಕ್ಕಳು, ಹೆಣ್ಣಾಗ್ಲಿ ಗಂಡಾಗ್ಲಿ, ಮದುವೆ ಆದ್ಮೇಲೆ ಗಂಡ ಹೆಂಡತಿ ಮಾತು ಹೆಂಗ್ ಕೇಳ್ತಾರ ಅವರು ಅಂತ ಅಪ್ಪ ಅಮ್ಮ ತಿಳ್ಕೊಬೇಕಾ ಬೇಡ? ಹೌದು. ನಮ್ಮ ಮಾತೇ ಕೇಳಿಲ್ಲ ಅಂದ್ರೆ ಮದುವೆ ಮಾಡೋದು ಸರೋಗುತ್ತೆ ಅಂತ ಹೇಳುವಂತ ಕಮೆಂಟ್ಗಳಿರ್ತಾರೆ ಕೆಲವರು. ಏನ್ ನಾಡ್ತದೆ ಮದುವೆ ಮಾಡಿ ಸರೋಯ್ತದೆ, ಆಮೇಲೆ ಮಗು ಆದ್ಮೇಲೆ ಸರೋಯ್ತದೆ, ಆಮೇಲೆ ಮಕ್ಕಳೇ ಕಲಿಸ್ತಾರೆ, ಹಿಂಗೆ ಪೂಸ್ಬಿಡ್ತೀವಿ, ಪೂರ್ತಿ ಮುಗಿದೋಗುತ್ತೆ ಪಿಕ್ಚರ್. ಏನಮ್ಮ ಇದು ಜೀವನ ಅಂತಾರ? ಹಾಗಾಗಿ ಈಗಿರ್ತಕ್ಕಂತಹ ಒಂದು ಸತ್ಯದ ಮೂಲ ಅರ್ಥವನ್ನ ಕರೆಗಳ ಮೂಲಕ ಸ್ವಲ್ಪ ಎಲ್ಲವನ್ನು ವಿಸ್ತಾರವಾಗಿ ತಿಳ್ಕೊಂಡು ಕೊನೆಗೆ ಬುಡ ಯಾವುದು ಅಂತ, ಭಾರ ಯಾವುದು ಇಳಿಸೋದು ಅಂತ ಹೇಳೋಣ. ಹೌದು ಗುರುಗಳೇ, ಒಂದು ಕರೆ ಇದೆ, ತಗೊಳ್ಳೋಣ. ಹಲೋ, ನಮಸ್ತೆ. ಹಲೋ, ನಮಸ್ತೆ. ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಿರೋದು? ನಾವು ಲಕ್ಷ್ಮಿ ಅಂತ ಮೇಡಮ್, ರಾಣೆಬೆನ್ನೂರಿಂದ. ಓಕೆ, ಯಾರ ಬಗ್ಗೆ ಕೇಳ್ಬೇಕಾಗಿತ್ತು? ಮಗಳ ಬಗ್ಗೆ ಕೇಳಬೇಕಾಗಿತ್ತು. ಅವರ ರಾಶಿ, ನಕ್ಷತ್ರ, ತಿಥಿ ಹಾಗೆ ಲಗ್ನ ತಿಳಿಸಿ. ಉತ್ತರಾಷಾಢ ನಕ್ಷತ್ರ, ದ್ವಿತೀಯ ತಿಥಿ, ಮಿಥುನ ಲಗ್ನ, ಶುಕ್ಲ ಪಕ್ಷ. ಓಕೆ, ಗುರುಗಳಿದ್ದಾರೆ, ಮಾತಾಡಿ. ಹಲೋ. ಹರಿ ಓಂ ಗುರುಗಳೇ, ನಮಸ್ತೆ. ನಾರಾಯಣ. ಯಾರಮ್ಮ? ನಿಮ್ಮ ಪಾದ ಕಮಲಗಳಿಗೆ ಕೋಟಿ ನಮಸ್ಕಾರ ಗುರುಗಳೇ. ನಾವು ಬಂದಿದ್ವಿ ನಿಮ್ಮ ಹತ್ರ, 4 ಸಲ ಬಂದಿದ್ದೀವಿ. ವೆರಿ ಗುಡ್. ಈಗೆಲ್ಲ ಮಾಡ್ಸಿದೀವಿ ಗುರುಗಳೇ. ಇನ್ನೊಂದು ಇದೆ, ಇದು ನಮ್ದ ಮದ್ವೆ ಆದದ್ದು ಷಷ್ಠಿ ತಿಥಿಯಲ್ಲಿ, ಅದು ಒಂದು ಕಲ್ಯಾಣೋತ್ಸವ ಮಾಡ್ಸ್ರಿ ಅಂತ ಹೇಳಿದ್ದೀರಾ. ಅಲ್ಲ, ಬೇಗ ನೀವು ಮೊದ್ಲು ಮದುವೆ ಮಾಡ್ಕೊಳಕ್ ರೆಡಿ ಇರ್ಬೇಕು. ಅಂದ್ರೆ ನೀವೇ ಬೇರೆಯವರೆಲ್ಲ ಮಾಡಿದೀವಿ. ಓಕೆ, ಈಗ ಕೊನೆ ಪಕ್ಷ ಬಂದಿದ್ದಕ್ಕೆ, ತಿಳ್ಕೊಂಡಿದ್ದಕ್ಕೆ ಏನೋ ಒಂದು ನೆಮ್ಮದಿ ಆಗಿದೆ ಅಂತ ಗೊತ್ತಾಗಿದ್ಯಾ? ಇದೆ ಗುರುಗಳೇ. ನಮ್ಮ ಮನೆಯವ್ರಿಗೆ ಬಹಳ ಇದು ಗುರುಗಳೇ, ಜನರಿದ್ದ ಬಹಳ ನಿಂದನೆಗಳು ಜಾಸ್ತಿ, ಆಮೇಲೆ ತುಂಬಾ ಕಷ್ಟಪಡ್ತಾರೆ. ಒಂದ್ ನಿಮಿಷ ನಾನು ಕೇಳ್ತಾ ಇರೋದು ಏನಂದ್ರೆ, ವಿಚಾರಗಳನ್ನ ತಿಳ್ಕೊಂಡು ಅಷ್ಟೋ ಎಷ್ಟೋ ಸ್ವಲ್ಪ ನೆಮ್ಮದಿ ಸಿಕ್ಕಿದೆಯಾ ಅಂತ ಗೊತ್ತಾಗಿದ್ಯಾ ಅಂತ. ಬೆಳಗ್ಗೆ ಎದ್ದು ಎಲ್ಲ ಮಾಡ್ತೀವಿ ಗುರುಗಳೇ. ಈಗ 3 ವರ್ಷ ಆಯ್ತು ನಿಮ್ ಕಾರ್ಯಕ್ರಮ ನೋಡಕತ್ತಿ. ಅಲ್ಲಿಂದ ಇಲ್ಲೆಲ್ಲಾ ಚೆನ್ನಾಗ್ ಮಾಡ್ತಾ ಇದ್ದೇವೆ ಗುರುಗಳೇ. ಮೂಲ ನಕ್ಷತ್ರದ ಮಕ್ಕಳಿದ್ರು ಗುರುಗಳೇ ನಮ್ಗೆ, ಅದು ಪರಿವರ್ತನೆ ನೀವೇ ಮಾಡ್ಕೊಟ್ರಿ. ಮಾಡ್ಕೊಟ್ಟಿಲ್ಲ, ಹಾಗೇ ಇಲ್ಲ. ಅಯ್ಯೋ, ಅಷ್ಟು ಸುಲಭನ ಮೂಲ ನಕ್ಷತ್ರ ಪೂರ್ತಿ ಮಾಡೋದು? 3 ವರ್ಷ ಸತತವಾಗಿ ಮಾಡ್ಬೇಕು. ಒಂದ್ ನಿಮಿಷ ಕೇಳಿಸ್ಕೊಬ. ಇಲ್ಲಿ ಈ ಮೂಲಕ ಒಂದು ವಿಚಾರ ಹೇಳ್ತೀನಿ. ನಕ್ಷತ್ರಕ್ಕೆ ಪ್ರಾಯಶ್ಚಿತ ಮಾಡಬೇಕಂತ ಹೇಳ್ತಾನು ಇದೀನಿ, ಮಾಡಿಸ್ತೇನೆ. ಜೊತೆಗೆ ಏನಪ್ಪಾ ಅಂದ್ರೆ, ಪೂರ್ಣ ಅರ್ಥ ಏನಂದ್ರೆ, ಯಾವುದೇ ಮಗುವಿಗೆ ಪ್ರಾಯಶ್ಚಿತ ಆಗ್ಬೇಕಾದ್ರೆ 3 ವರ್ಷಗಳ ಕಾಲ ಬೇಕು. ಎಷ್ಟು? 3 ವರ್ಷ. ಸತತವಾಗಿ. ಏನದು ಅಂದ್ರೆ, ಪ್ರಾಯಶ್ಚಿತ್ತ ಅಂದ್ರೆ ಒಂದು ಹಿರಿಯರಿಗೆ ಮಾಡ್ತಕ್ಕಂತಹ ನಾರಾಯಣ ಬಲಿ, ಇನ್ನೊಂದು ನಾಗಬಲಿ. ಇದು ಸುಬ್ರಹ್ಮಣ್ಯಕ್ಕೆ ಹೋಗಿ ಮಾಡ್ತಕ್ಕಂಥದ್ದು. ಪ್ರತಿ ವರ್ಷ ಕ್ರಮಬದ್ಧವಾಗಿ 3 ವರ್ಷಗಳ ಕಾಲ ಎರಡನ್ನೂ ಮಾಡ್ಕೊಂಡು ಬಂದರೆ ನಿಮ್ಮ ಕುಟುಂಬದ ವಂಶದ ಅಕೌಂಟ್ ಓಪನ್ ಆಗತ್ತೆ. 3 ವರ್ಷಗಳ ಕಾಲ ಮಾಡಬೇಕು. ಈ ನಮ್ಮಲ್ಲಿ ಕೆಲವರಿಗೆ ಪಾಪ ಇವರೇನೋ ಬಂದಿದ್ದಾರೆ 4 ಸಲ ಖುಷಿ ಆಗ್ತಾ ಇದೆ. ಕೆಲವರು ಬಂದು ಹಿಂಗ್ ಬಗ್ನೋಗ್ಬಿಟ್ಟು ಹೋಗ್ಬಿಡ್ತಾರೆ, ಮಾಡ್ಕೊಳಲ್ಲ, ಸಮಯ ಇಲ್ಲ. ಈ ಕರೋನಾ ಹೇಳ್ಬಿಡ್ತಾರೆ, ಕರೋನಾ ಬಂದ ಸಮಯ ಬರಕಾಗಲ್ಲ ಅಂದ್ಬಿಡ್ತಾರೆ, ತಳ್ಬಿಡ್ತಾರೆ ಮುಂದಕ್ಕೆ. ಸೊ ಹಾಗಾಗಿ ಇಲ್ಲಿ ಏನಾಗ್ತಾ ಇದೆ ಅಂತಂದ್ರೆ, ಪ್ರಾಯಶ್ಚಿತ್ತ ಅಂತಕ್ಕಂಥದ್ದು ಎಷ್ಟೋ ವರ್ಷಗಳಿಂದ, ಜನ್ಮಾಂತರಗಳಿಂದ ಬಂದಿರೋ ಪ್ರಾಯಶ್ಚಿತ್ತಕ್ಕೆ ಒಂದ್ಸಲ ಪೂಜೆ ಸುಬ್ರಹ್ಮಣ್ಯ ಕಳಿಸ್ಬಿಟ್ರು ಆಗಲ್ಲ, ಗೋಕರ್ಣಕ್ಕೆ ಕಳಿಸಿದ್ರು ಆಗಲ್ಲ, ಕಾಶಿಗೆ ಕಳಿಸಿದ್ರು ಆಗಲ್ಲ, ಒಂದ್ಸಲಿಗೆ ಮುಗಿಯಲ್ಲ. ಅಲ್ಲೇನಮ್ಮ? 40 ವರ್ಷದಿಂದ ಫುಲ್ 24 ಅವರ್ಸ್ ಕುಡ್ದಿರ್ತಾನೆ ಒಬ್ಬ ವ್ಯಕ್ತಿ. ಡಾಕ್ಟರ್ ಹತ್ರ ಬಂದ್ಬಿಟ್ಟು ಎಷ್ಟಾರು ಖರ್ಚಾಗ್ಲಿ ಸಾಯಂಕಾಲಕ್ಕೆ ಸರಿ ಮಾಡಿ ಆಗತ್ತಾ? ಆಗಲ್ಲ. ಕಾಯಿಲೆ ಬೇಕಲ್ಲ? ಹೌದು ಗುರುಗಳೇ. ಯಾಕೆಂದ್ರೆ ದೇಹ ಎಲ್ಲ ತುಂಬ್ಕೊಂಡ್ಬಿಟ್ಟಿರ್ತದೆ, ಅದ್ ಹೆಂಗ್ ಸರಿ ಮಾಡೋದು? ಹಾಗೆ ನಮ್ ಜನ ಏನು ಅಂತಂದ್ರೆ, ಪೂರ್ಣ ಮಾಡ್ಕೊಳ್ಳೋದು ಮಟ್ಟಕ್ಕೆ ದಾರಿ ಸಿಕ್ಕಲ್ಲ. ಯಾಕೆಂದ್ರೆ ಮೂಲ ನಕ್ಷತ್ರ ಇದೆ, ಏನೋ ಮಾಡಕ್ ಹೋಗ್ತೀವಿ, ಅದೇನೋ ಆಗತ್ತೆ. ಸೊ ಇದನ್ನೆಲ್ಲ ಮೆಟ್ಟಿ ನಿಲ್ಬೇಕು, ಮುಂದಕ್ಕೆ ದಾರಿ ತಗೋಕೆ ಸಿಗತ್ತೆ. ಈಗ ಏನಕ್ಕೆ ಕರೆ ಮಾಡಿದ್ಯಮ್ಮ? ಅದೇ ಗುರುಗಳೇ, ನಮ್ಮ ಮನೆಯವ್ರಿಗೆ ನಿಂದನೆಗಳು ಜಾಸ್ತಿ ಗುರುಗಳೇ. ಒಂದು ಕೋರ್ಟ್ ಕೇಸ್ ಇದೆ ಗುರುಗಳೇ, 13 ವರ್ಷ ನಡೆಯಕತ್ತಿ, ಇವತ್ತಿನವರೆಗೂ ಆಗ್ತಾ ಇಲ್ಲ ಗುರುಗಳೇ. ಓಕೆ. ಈಗ ನಿಮ್ ಮನೆ ಎಷ್ಟು ವರ್ಷದ್ದು ಇದೆ ಗುರುಗಳೇ? ಮನೆ ಎಷ್ಟು ವರ್ಷದ್ದು? ಮನೆ ಕಟ್ಟಿಸಿ 1 ವರ್ಷ ಆಯ್ತು ಗುರುಗಳೇ. ಇವಾಗ ಫೆಬ್ರವರಿ ಬಂದ್ರೆ 1 ವರ್ಷ ಆಗುತ್ತೆ ರೀ. ಎಷ್ಟಡಿ ಗೊತ್ತಾ ಮನೆ? ಹೌದು ಗುರುಗಳೇ, 33, 23 ಮಾಡಿದೆ ಗುರುಗಳೇ. ಪೂರ್ವ ಪಶ್ಚಿಮ 33, ಉತ್ತರ ದಕ್ಷಿಣ 23 ಅದೇ ಗುರುಗಳೇ. ಸುತ್ತ ಜಾಗ ಬಿಟ್ಟಿದ್ದೇವೆ ಗುರುಗಳೇ. ರಸ್ತೆ ಯಾವುದು? ರಸ್ತೆ ಪೂರ್ವ ಗುರುಗಳೇ. ಓಕೆ. ಬಾಗಿಲು ಯಾವ್ದು ಇಟ್ಟಿದ್ದೀರಾ? ಪೂರ್ವ ದಿಕ್ಕೆ ಗುರುಗಳೇ, ಪೂರ್ವ ಪಶ್ಚಿಮ 2 ಇಟ್ಟೇವಿ, ನೇರವಾಗಿ ಕಾಣಂಗ. ಪ್ಲಾನ್ ಯಾರ್ದು? ಇಂಜಿನಿಯರ್ ಗುರುಗಳೇ. ಓಕೆ. ಮನೆಗೆ ಹೋಗಿ ಎಷ್ಟು ವರ್ಷ ಆಯ್ತು? 1 ವರ್ಷ ಆಯ್ತಾ?
ಫೆಬ್ರವರಿ ಬಂದ್ರೆ 1 ವರ್ಷ ಆಗುತ್ತೆ ಗುರುಗಳೇ. ಓಕೆ, ನಿದ್ದೆ ಚೆನ್ನಾಗ್ ಬರುತ್ತಾ? ಹಾ ಗುರುಗಳೇ, ನಿದ್ದೆ ಚೆನ್ನಾಗ್ ಮಾಡ್ತೀವಿ ಗುರುಗಳೇ. ಓಕೆ, ಈಗ ನಿಮ್ಮ ಮನೆ ಸುತ್ತ ಕಾಂಪೌಂಡ್ ಇದೆಯಾ? ಹಾ ಗುರುಗಳೇ, ಕಾಂಪೌಂಡ್ ಹಾಕ್ಸೇವಿ, ಬಿಟ್ಟ ಹಾಕ್ಸೇವಿ ಗುರುಗಳೇ. ಹಿಂದೆ 4 ಅಡಿ, ಮುಂದೆ 11 ಅಡಿ ಬಿಟ್ಟಿದೆ ಗುರುಗಳೇ. ಓಕೆ, ಸ್ಟೇರ್ ಕೇಸ್ ಮೆಟ್ಲೆಲ್ಲ ಹಾಕಿರೋದು? ಮೆಟ್ಲು ಗುರುಗಳೇ ಅಡಿಗೆ ಮನೆ ಪಕ್ಕಕ್ಕೆ ಹಾಕಿವಿ ಗುರುಗಳೇ. ಅಂದ್ರೆ ಹೊರಗಡೆ ಹಾಕಿಲ್ಲ ಗುರುಗಳೇ, ಅದ್ರ ಪಕ್ಕಕ್ಕೆ ಅಡಿಗೆ ಮನೆ ಪಕ್ಕಕ್ಕೆ ಹಾಕಿದೆ ಗುರುಗಳೇ. ಅದ ಇದು ಅದು ಬಿಟ್ಟು ಆಯ ಬಿಟ್ಟು ಹೋಗ್ಬಾರ್ದು ಅಂತ ಅಲ್ಲೇ ಹಾಕಿದೆ ಗುರುಗಳೇ. ಮನೆ ಒಳಗ ಮನೆ ಹೊರಗ? ಮನೆ ಅಡಿಗೆ ಮನೆ ಪಕ್ಕಕ್ಕೆ ಗುರುಗಳೇ, ಹೊರಗ್ ಬಂದಿಲ್ಲ ಗುರುಗಳೇ. ಓಕೆ, ಆ ಮೆಟ್ಲಿಗೆ ಯಾವ ಜಾಯಿಂಟ್ ಆಗಿದೆ ಒಳಗಡೆ? ರೂಮ್ ಇಲ್ಲ ಗುರುಗಳೇ, ಅಡಿಗೆ ಮನೆನೇ ಜಾಯಿಂಟ್ ಇದೆ ಗುರುಗಳೇ. ಅಡಿಗೆ ಮನೆ ಮೆಟ್ಲಿಗೆ ಜಾಯಿಂಟ್ ಇದೆ? ಹೌದು ಗುರುಗಳೇ. ಒಂದ್ ಕಡೆ, ಇನ್ನೊಂದ್ ಕಡೆಗೆ ಮೆಟ್ಲಿಗೆ ಇನ್ನೊಂದು ಜಾಯಿಂಟ್ ಇದೆ? ಮೇಲೆ ಗುರುಗಳೇ. ಅಲ್ಲಮ್ಮ, ಮೆಟ್ಲು 2 ಕಡೆ ಜಾಯಿಂಟ್, ಒಂದ್ ಕಡೆ ಅಡಿಗೆ ಮನೆ ಜಾಯಿಂಟ್ ಆಯ್ತು. ಒಂದ್ ಕಡೆ ಖಾಲಿ, ಆ ಕಡೆ ಕಾಂಪೌಂಡ್ ಗುರುಗಳೇ. ನಾನು ಹೇಳ್ತಾ ಮನೆ ಒಳಗಡೆ ಮಾತಾಡ್ತಿದ್ದೀನಿ. ಮನೆ ಒಳಗಡೆ ಇಲ್ಲ ಗುರುಗಳೇ, ಪಕ್ಕಕ್ಕೆ ಹಾಕ್ಸಿದೆ ಗುರುಗಳೇ ನಾವು. ದಕ್ಷಿಣಕ್ಕೆ ಹಾಕಿರೋದ ಸ್ಟೇರ್ ಕೇಸು? ಹಾ ಗುರುಗಳೇ, ಹಾಕ್ಸಿದೆ ಗುರುಗಳೇ. ಇದು ಯಾವ್ದು ಪುಸ್ತಕದಲ್ಲಿ ಓದಿದ್ರಾ, ಇಂಜಿನಿಯರ್ ಹೇಳಿದ್ರ? ಇಲ್ಲ ಗುರುಗಳೇ, ನಮ್ಮ ಮನೆಯವ್ರದ್ದು ಗುರುಗಳೇ ಅದು. ಅತಿ ಬುದ್ಧಿವಂತ. ನಾನು ಒಳಗ ಹಾಕೋಣ ಅಂದ್ರೆ ಅವ್ರು ಈ ಕಡೆ. ಅಲ್ಲಲ್ಲ, ಯಾರಪ್ಪನ ಮನೆದು ಅನುಭವಿಸ್ಬೇಕಲ್ವಾ? ಅಲ್ಲಮ್ಮ, ಕರ್ಮಗಳು ಯಾರಪ್ಪನ ಮನೆದು? 4 ಸಲ ಬಂದಿದ್ದಾರೆ, ಒಂದು ಕೇಳ್ಕೊಂಡು ಮನೆ ಕಟ್ಟಣ ಅಂತಕ್ಕಂಥ ತಾಳ್ಮೆ ಇಲ್ಲ. ಕರ್ಮಗಳು ಹೆಂಗ ಅನುಭವಿಸ್ತಾರೆ ಲೆಕ್ಕ ಹಾಕಳಮ್ಮ. ಈಗ ಗಂಡನಿಗೆ ಅಪವಾದನೆ ಬರೋದು, ಕೋರ್ಟ್ ಕೇಸ್ ಬರೋದು, ಮನ್ಸು ಬೇಜಾರ್ ಮಾಡ್ಕೊಳ್ಳೋದು, ಸಣ್ಣ ಮಾತಿಗೆ ಸಣ್ಣ ಪುಟ್ಟ ವಿಚಾರ ಬೇಜಾರ್ ಮಾಡ್ಕೊಳ್ಳೋದು, ಅನುಭವಿಸಕ್ಕೆ ಮನೆ ಮುಟ್ಕೊಂಡು ಹುಚ್ಚಾಸ್ಪತ್ರೆ ಮನೆನ. ಆ ಮನೆ ಆಯವರ್ಗ ಬರಲ್ಲ, ಯಾವನೋ ಹೇಳ್ದ ಅವ್ರು ಕಟ್ಕೊಂಡ್ರು. 23, 33 ಯಾವ ಲೆಕ್ಕಾಚಾರಕ್ಕೂ ಎಷ್ಟು ಸಲ ಹೇಳ್ತೀನಿ ನಾನು, 23ಕ್ಕೆ 23 ಮನೆ ಕಟ್ಟಬೇಕು. 33 ಯಾರಪ್ಪನ ಮನೆಗೆ ಒಂದು ಕಟ್ತೀರಾ ನೀವು? ಯಾಕೆ ಮಾತು ಕಳಿಸ್ಬೇಕಾಗತ್ತೆ ಅಂದ್ರೆ, ಇವ್ರಿಗೆ ಎಷ್ಟು ದುರಹಂಕಾರ ಇರ್ಬೋದು ಅಂತ ಹೇಳ್ತೀನಿ. ಬಂದಿದ್ದಾರೆ, ಕೇಳಿದ್ದಾರೆ, ಆ ಕರ್ಮ ನೋಡಿ ಬಿಟ್ಕೊಳ್ಳಿಲ್ಲ ಅಲ್ಲೂ. ಕಟ್ಟದ್ ಬಿಡು. ಈಗ ಅವ್ರ ಯಜಮಾನ್ರೇ ತೀರ್ಮಾನ ತಗೊಂಡಿರೋದು, ಈಗ ಅವ್ರ ಯಜಮಾನ ಅನುಭವಿಸ್ಲೇಬೇಕು ಅಲ್ವಾ? ಇದಕ್ಕೆ ಪರಿಹಾರ ಇಲ್ಲ. ಬೇಕಾ ಈ ಕರ್ಮಗಳು? ಇಲ್ಲ. ಇದಕ್ಕೆ ಹೇಳೋದು, ಮನೆ ಸಿಗಬೇಕು, ಮನೆ ಕಟ್ಟಬೇಕಂದ್ರೆ ಪ್ರಾರಬ್ಧ ಪುಣ್ಯ ಇರಬೇಕು. ಹೆಂಗ್ರಿ 3 ಲಕ್ಷ ಹೊಸ ಮನೆ ಕಟ್ತೀರಾ ನೀವು? ನಿಮ್ಗೆ ಅಧಿಕಾರ ಕೊಟ್ಟಿದ್ ಯಾರ್ರಿ? ಹೆಂಗ್ರಿ ಕಟ್ಟಿಸ್ತೀರಾ ಹೇಳಿ? ಇದನ್ನ ದುರಹಂಕಾರ, ಅಹಂಕಾರ ಅಲ್ಲ, ದುರಹಂಕಾರ ಅಂತಾರೆ. ಹಣದ ಮದ. ಈ ಮದ ಇರೋರೇ ಈ ಕೆಲಸ ಮಾಡೋದು. ಆಮೇಲೆ ಕುತ್ಕೊಂಡು ಕಣಿ ಕೇಳೋದು, ಶಾಸ್ತ್ರ ಕೇಳೋದು, ದೇವ್ರ ಹತ್ರ ಹೋಗೋದು. ನೀವು ಇಡೀ ಬ್ರಹ್ಮಾಂಡ ಹುಡುಕೋದು, ನೀವು ಪರಿಹಾರ ಇಲ್ಲ, ಅನುಭವಿಸ್ಬೇಕು. ನಿಷ್ಠುರನೂ ಆಗತ್ತೆ. ಅಪ್ಪಿ ತಪ್ಪಿ ಪಕ್ಕದ ಮನೆ ಆಂಟಿ ಏನಾದ್ರು ಫೋನ್ ಮಾಡಕ್ಕೂ ಬರ್ಬಹುದು, ಅಥವಾ ಇವ್ರಿಂದ ಅಲ್ಲಿ ಫೋನ್ ಹೋಗ್ಬೋದು. ಸುಮ್ನೆ ಇದಂಗ್ ಸಾಧ್ಯ? ಅಪವಾದಗಳ ಸುರಿಮಳೆ ಇರುವಂತ ಮನೆ. ಅಥವಾ ಈ ಅಮ್ಮನಿಗೆ ಯಾರೋ ಫೋನ್ ಮಾಡ್ಬಿಟ್ಟು ಅಲೋ ಅನ್ಬೋದು. ಯಾರು ಅಂದ್ರೆ ಯಾರು ಅಂತ ನನ್ನೇ ಕೇಳ್ತಿರಲ್ಲ ಅಂತ ಕೇಳ್ಬೋದು. ಅಮ್ಮ, ಎಂತೆಂತ ಅಪವಾದಗಳು ಉತ್ಕೋಬಹುದು ಮನೇಲಿ ಅಂದ್ರೆ, ಮಕ್ಳು ಒಂದ್ ಕಡೆ, ಗಂಡ ಒಂದ್ ಕಡೆ, ಹೆಂಡತಿ ಒಂದ್ ಕಡೆ. ಇದಕ್ ಮನೆ ಬೇಕಾ? ಇಲ್ಲ ಅಮ್ಮ. ಅರ್ಥ ಆಯ್ತಾ? ಬೇಜಾರಾಯ್ತಾ? ನಿಮ್ಮ ಯಜಮಾನರಿಗೆ ದುರಹಂಕಾರ ಜಾಸ್ತಿ ಇದೆ. ಯಾಕೆ ಮಾತು ಹೇಳ್ತೀನಿ ಅಂದ್ರೆ, ನಾನು ನೇರ ಬಂದ್ರೆ ನೇರ ಅದನ್ನೇ ಹೇಳ್ತೀನಿ. ದುರಹಂಕಾರ ಜಾಸ್ತಿ ಇದೆ ನಿಮ್ಮ ಯಜಮಾನರಿಗೆ. ಈ ಅಹಂ ಬಿಡಬೇಕು ಮೊದ್ಲು ಮನುಷ್ಯ. ಭಗವಂತನಿಗೆ ಶರಣಾಗತಿಯಾಗಿ ಮೊದ್ಲು. ದುರಹಂಕಾರದಲ್ಲಿ ಮೆರೆದ್ರೆ ಭೂಮಿ ಯಾವ ಕಾರಣಕ್ಕೂ ಯಾರಿಗೂ ತಲೆ ಎತ್ತಕ್ಕಲ್ಲ, ಬಿಡಲ್ಲ. ಯಾಕೆ ಬೇಕಿದು? ಹೆದರ್ಕೋಬೇಡ, ಯೋಚನೆ ಮಾಡಬೇಡ. ನಿನ್ ಗಂಡಿಗೆ ಹಿಂಗೆ ಹೇಳಿದೆ ಅಂತ ಹೇಳು, ಬೇಕಾ ಕರ್ಕೊಂಬ ಹೇಳ್ಕೊಡ್ತೀನಿ. ದುರಹಂಕಾರದ ಪರಮಾವಧಿಗೆ ಮನೆ ಕಟ್ಟಿದ್ದೀರಾ? ಬಂದಿದ್ರು, ಗುರ್ತಿದ್ರು, ಗೊತ್ತಾಗಿದ್ರು, ತಪ್ಪು ಅಂತ ತಿಳ್ಕೊಂಡಿದ್ರು, ಪ್ರಾಯಶ್ಚಿತ್ತ ಅಂತ ಹೇಳ್ತಿದ್ದೀರಾ. ಈ ಕಟ್ಟಿದ ಮನೆ ಕತೆ ಯಾರು ಹೊಣೆ? ಇದಕ್ಕೆ ಅನುಭವಿಸಿ. ನಾವೇನು ಮಾಡಕ್ಕಾಗಲ್ಲ. ಕೆಟ್ಟದಾಗ್ಲೇ ನಾನು ಹೇಳ್ತಿಲ್ಲ. ಇದು ಒಂದಕ್ಕೊಂದು ಲಿಂಕ್ ಆಗ್ತಾ ಇರ್ತದೆ. ನೆಮ್ಮದಿ ಕೆಡುತ್ತೆ. ನಿನ್ನ ಗಂಡನಿಗೆ ತಲೆ ಕೆಟ್ಟು ಸಾಲಕ್ಕೆ ಕೈ ಹಾಕಬೇಕಾಗತ್ತೆ, ಅಥವಾ ದುರಭ್ಯಾಸಗಳಿಗೆ ದಾಸನ ಆಗ್ಬೇಕಾಗತ್ತೆ. ಇದೆಲ್ಲ ಬೇಕಾ? ತಿಳ್ಕೊಳಕ್ಕೆ ಪ್ರಯತ್ನ ಮಾಡ್ತಾಯಿ. ಹೆದರ್ಕೋಬೇಡ. ತಪ್ಪು, ಜೀವನ ಎಲ್ಲ ತಪ್ಪೇ ಆಗ್ತಾ ಇದೆ. ಇನ್ನು ಮುಂದಕ್ಕೂ ತಪ್ಪಾಗದೇ ಇರಲಿ ಅಂದ್ರೆ ಇನ್ನೊಂದು ಸ್ವಲ್ಪ ತಿಳ್ಕೊಳಕ್ ಪ್ರಯತ್ನ ಮಾಡಿ. ಆಯಾ ಬಿಟ್ಟು ಹಾಕಬಾರದು ಅಂದ್ರೆ, ನೀವು ಸ್ಟೇರ್ಕೇಸ್ ಹಾಕಿರೋದು ಅದನ್ನ ಬಿಟ್ಟೇ ಹಾಕಿರೋದು. ನೀವು ತಿಳ್ಕೊಂಡ್ರೆ ಅದೇನು ಮಾಡಕ್ಕಾಗಲ್ಲ. ತಿಳ್ಕೊತಾಯಿ, ನಿಮ್ ಗಂಡನ ಕೂರ್ಸಿ ಹೇಳು. ಹಾಗಂತ ಮನೆಯಿಂದ ತಪ್ಪಾಗ್ತಾ ಇದೆ ಅಂತ ಅಲ್ಲ. ನಿನ್ ಕೇಸ್ ನಡೀತಿರೋದು 7-8 ವರ್ಷದಿಂದ, ಮನೆ ಕಟ್ಟು 1 ವರ್ಷದಿಂದ ಅನ್ಕೋಬೇಡ. ಪ್ರಾರಬ್ಧ ಮನೆ ಕಟ್ಟಕ್ಕೆ ಮುಂಚೆ ನಾವು ಬಾಡಿಗೆ ಮನೇಲಿ ಇರ್ಬೇಕಾ, ಸ್ವಂತ ಮನೇಲಿ ಇರ್ಬೇಕಂತ ತಿಳ್ಕೊಂಡು ಕಟ್ಟಬೇಕಿತ್ತು, ಅಷ್ಟೇ ಇಲ್ಲ ಆಗಿರೋದು. ಏನಮ್ಮ, ಇವರು ಮನೆ ಕಟ್ಟಬೇಕಾ ಕಟ್ಟಬಾರ್ದ, ಇದಕ್ಕೆ ಪ್ರಶ್ನೆ ತಿಳ್ಕೊಬೇಕಿತ್ತು. ಇವರು ತಿಳ್ಕೊಳ್ಳಿಲ್ಲ. ಲೋನೋ ಏನೋ ಸಿಕ್ತು, ಕಟ್ಬಿಟ್ರು. ಅಮ್ಮ ಹೇಳಿದ ಅರ್ಥ ಆಯ್ತಾ?
ಸೊ ಇಷ್ಟು ವಿಚಾರ ಯಾಕೆ ಹೇಳಿದೆ ಅಂದ್ರೆ ಎಲ್ರಿಗೂ ಸ್ವಲ್ಪ ಇದ್ರ ಬಗ್ಗೆ ಅರಿವು ಬರಲಿ ಅಂತ. ದುಡ್ಡಿದೆ, ಲೋನ್ ಸಿಗುತ್ತೆ ಅಂತ ಮನೆ ಕಟ್ಟೋದಲ್ಲ. ಕಟ್ಟಕ್ಕೆ ನಮ್ಗೆ ಯೋಗ್ಯತೆ, ಮನೆಯ ವಾಸ ಮಾಡಕ್ಕೆ ನಮ್ಗೆ ಯೋಗ್ಯತೆ ಇದೆಯಾ? ಅದೇನು ಯೋಗ್ಯತೆ ಯಾಕೆ ಹೇಳ್ತಿರಲ್ಲ, ನಮ್ಗೇನು ಆಗಲ್ವ ಹಂಗಾರೆ ಮನೆ ಕಟ್ಟಬಾರ್ದು ಅಂತ ದೇವ್ರು ಹೇಳಿದಾನ ಅಂತ ಅನ್ಕೊಳ್ಳೋರ್ಗೆ ಈ ವಿಚಾರ ಅರ್ಥ ಆಗತ್ತೆ. ಏನಮ್ಮ, ಪಕ್ಕದ ಮನೆಯವ್ರು ನೋಡ್ಬಿಟ್ಟು ಎಂತ ಜೋಡಿರಿ, ಒಳ್ಳೆ ಗಂಡ ಒಳ್ಳೆ ಹೆಂಡತಿ, ನನಗೆ ಯಾಕ್ರೆ ಹಿಂಗ್ ಸಿಕ್ತು ಅಂದ್ರೆ ಹೌದು ಅಲ್ವಾ? ಅದನ್ನೇ ಯೋಗ್ಯತೆ ಅನ್ನೋದು. ಇಲ್ಲಾಂದ್ರೆ ಎಲ್ರಿಗೂ ಒಳ್ಳೆ ಗಂಡ ಒಳ್ಳೆ ಹೆಂಡ್ತಿನೇ ಅಲ್ಲ, ಎಲ್ರಿಗೂ ಹಂಗೆ ಅನ್ಕೊಳ್ಳೋಣ, ಅನ್ಕೊಳ್ಳೋದು ಬೇಡ. ಒಳ್ಳೇದಾಗ ತಿಳ್ಕೊಳ್ಳಿ. ಧನ್ಯವಾದ ಕರೆ ಮಾಡಿದ್ದಕ್ಕಾಗಿ. ಮತ್ತೊಂದು ಕರೆ ಇದೆ. ಹಲೋ, ನಮಸ್ತೆ. ಹಲೋ, ನಮಸ್ಕಾರ. ನಮಸ್ತೆ ಮೇಡಮ್. ಹಾ, ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಿರೋದು? ನಾವು ಶಾರದಾ. ನಮಸ್ತೆ ಮೇಡಮ್. ಕೇಳಿಸ್ತಿದ್ಯಾ? ಎಲ್ಲಿಂದ ಕರೆ ಮಾಡ್ತಿರೋದು? ಶಾರದಾ, ನಂಜನಗೂಡು. ಓಕೆ. ತುಲಾ ರಾಶಿ, ಚಿತ್ತಾ ನಕ್ಷತ್ರ, ವೃಷಭ ಲಗ್ನ, ನಂಜನಗೂಡು. ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡಿ, ಗುರುಗಳ ಹತ್ರ ಮಾತಾಡಿ. ಹಲೋ ಹಲೋ, ಪಂಚಮಿ ತಿಥಿ ಮೇಡಮ್. ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡಿ, ಗುರುಗಳು ಮಾತಾಡ್ತಿದ್ದಾರೆ. ಹರಿ ಓಂ ಗುರುಗಳೇ. ಎಲ್ಲಿದ್ಯಮ್ಮ ತಾಯಿ? ಹಲೋ, ನಮಸ್ಕಾರ. ಹರಿ ಓಂ ಗುರುಗಳೇ. ಹೇಳಿ ಶಾರದಮ್ಮ ಅವರೇ, ಹೇಳಿ. ಏನಾಗ? ನಮಸ್ಕಾರ ಗುರುಗಳೇ. ಹರಿ ಓಂ. ಕೇಳಿಸ್ತೋ? ಹೇಳಿ. ಹಲೋ. ಕಷ್ಟ ನಂಜನಗೂಡಿಗೂ ಬೆಂಗಳೂರಿಗೂ ಆಗ್ಬಾರ್ದ? ನಿಮ್ಮ ಮನಗಳು ಗುರುಗಳೇ. ಹಾ, ಹೇಳಿ, ಏನು ಅಂತ? ಏನ್ ಮಾಡೋದಪ್ಪ ಅಷ್ಟೇ. ಓಕೆ, ವೀಕ್ಷಕರು ದಯವಿಟ್ಟು ಕರೆ ಮಾಡುವಾಗ ಟಿವಿ ಮ್ಯೂಟ್ ಮಾಡಿ ಮಾತಾಡಿ. ಗುರುಗಳ ಹತ್ರ ಮಾತಾಡ್ಬೇಕಂತ ಬಹಳಷ್ಟು ಜನ ಕಾಯ್ತಾ ಇರ್ತಾರೆ. ದಯವಿಟ್ಟು ಕರೆ ಸಿಕ್ಕಾಗ ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡಿ ನಮ್ಮ ಜೊತೆ ಕರೆಯಲ್ಲಿ ಮಾತಾಡಿ. ಗುರುಗಳು, ಇವಾಗ ಮೆದುಳು ಚೆನ್ನಾಗಿರ್ಬೇಕು ಅಂದ್ರೆ ಬುಡ ಚೆನ್ನಾಗಿರ್ಬೇಕು ಅಂತ ಹೇಳಿದ್ರೆ ನಿಜ ಗುರುಗಳೇ, ಕರುಳು ಶುದ್ಧವಾಗಿರ್ಬೇಕು ಅಂತ ಬಹಳಷ್ಟು ಕಾರ್ಯಕ್ರಮಗಳಲ್ಲಿ ನಮ್ಗೆ ನೀವು ತಿಳಿಸ್ಕೊಟ್ಟಿದ್ದೀರಾ. ಸೊ ಇವಾಗ ಮೆದುಳಿಗೂ ಕರುಳಿಗೂ ಇರುವಂತ ಸಂಬಂಧ ಗುರುಗಳೇ, ಇಲ್ಲಿ ಈ ಮೆದುಳು ಮತ್ತೆ ಕರುಳು ಅಂತಕ್ಕಂತಹ ಒಂದು ವಿಚಾರದಲ್ಲಿ ನಮ್ಗೆ ಗೊತ್ತಿಲ್ಲ ಅನ್ನೋ ಪ್ರಶ್ನೆ ಇಲ್ಲ. ನಾವು ಇದನ್ನು ಯಾವ ರೀತಿ ಗುರುತಿಸ್ಬೇಕು ಅನ್ನೋದಕ್ಕೆ ನಾವು ಮೊದಲು ತಿಳ್ಕೊಬೇಕಾಗತ್ತೆ. ಯಾವ ರೀತಿ ಗುರುತಿಸ್ಬೇಕು ಅಂತ ತಿಳ್ಕೊಬೇಕಾಗತ್ತೆ. ಏನಪ್ಪಾ ಅದು ಅಂದ್ರೆ, ಈಗ ನಾವು ಊಟ ಅಂತಕ್ಕಂಥ ವಿಚಾರಕ್ಕೆ ಬಂದ್ರೆ, ಬೆಳಿಗ್ಗೆ ಊಟ ಅಂದ್ರೆ ತಿಂಡಿ ನಿಮ್ಮ ವೈಯಕ್ತಾನುಸಾರವಾಗಿ ಅದನ್ನ ನಾವು ಮೊದಲು ಬೆಳಗ್ಗೆ ತಿಂತಕ್ಕಂತಹ ಆಹಾರ, ಸೇವನೆ ಮಾಡತಕ್ಕಂಥ ಆಹಾರ, ಅದು ನಮ್ಮ ದೇಹಕ್ಕೆ ಏನೆಲ್ಲ ಕೊಡಬೇಕು, ಬೆಳಗ್ಗೆ ತಿನ್ನುವಂತ ಆಹಾರ ನಮ್ಮ ದೇಹಕ್ಕೆ ಏನೆಲ್ಲ ಕೊಡಬೇಕು ಅನ್ನೋ ತಿಳ್ಕೋಬೇಕು. ಮಧ್ಯಾಹ್ನ ಊಟ ಅದು ನಮ್ಮ ದೇಹಕ್ಕೆ ಎಷ್ಟು ಅನುಕೂಲಗಳನ್ನ ಒದಗಿಸ್ಕೋಬೇಕು ಅಂತ ತಿಳ್ಕೋಬೇಕು. ಇನ್ನು ಸಂಜೆದು ಅಂದ್ರೆ ಅವ್ರ ಪ್ರಕಾರ ರಾತ್ರಿ ಅಂತ ಅನ್ಕೊಳ್ಳಿ. ಇನ್ನು ಸಂಜೆದು ಅದನ್ನ ಯಾವ ರೀತಿಯಾಗಿ ನಾವು ತಿಳ್ಕೊಂಡು ಊಟ ಮಾಡಬೇಕು. ಇಲ್ಲಿ ತಿಳುವಳಿಕೆಯ ಮೂಲಕವಾಗಿ, ಅರಿವಿನ ಮೂಲಕವಾಗಿ ಆಹಾರವನ್ನ ಸೇವನೆ ಮಾಡಬೇಕು ಅನ್ನೋದು ನನ್ನ ಪ್ರಕಾರ 90% ಇಲ್ಲ ಅಂತ ಅನ್ಕೋತೀನಿ. ಹೌದು, 90%. ಏನದು ಅಂತಕ್ಕಂತಹ ವಿಚಾರ ದೊಡ್ಡ ವಿಶೇಷವಾದ ವಿಚಾರ ಅಂತಕ್ಕಂಥದ್ದು ಅಂತ ನಾವು ತುಂಬಾ ಕೇವಲವಾಗಿ ನೋಡ್ಕೋತೀವಿ. ಆದ್ರೆ ಬೆಳಗಿನ ತಗೊಳ್ತಕ್ಕಂತ ಸೇವನೆ ಮಾಡ್ತಕ್ಕಂಥ ಆಹಾರ ಒಂದು ದಿನದ ದೇಹದ ಶಕ್ತಿ ಏನ್ ಕೆಲಸ ಮಾಡ್ತಾರೋ, ಅವ್ರು ಏನ್ ಕೆಲಸ ಮಾಡ್ತಾರೋ, ಓದೋ ಹುಡುಗ ಆಗಿರ್ಬೋದು, ಮೂಟೆ ಹೊರೋರಾಗಿರ್ಬೋದು, ಸೌದೆ ಹೊಡೆಯೋರಾಗಿರ್ಬೋದು, ಕೂತಿರೋರಾಗಿರ್ಬೋದು, ಅವರವರ ವೃತ್ತಿಗನುಸಾರವಾಗಿ, ವಯಸ್ಸಿಗನುಸಾರವಾಗಿ ಬೆಳಿಗ್ಗೆ ತಗೊಳ್ತಕ್ಕಂಥದ್ದು ಆ ದಿನದ ಪೂರ್ಣವಾಗಿ ದೇಹಕ್ಕೆ ಏನೇನು ಬೇಕೋ ಅಷ್ಟು ಸಿಗಬೇಕು ಬೆಳಗಿನ ಸೇವನೆಯಿಂದ ಮಾತ್ರ. ಇಲ್ಲಿ ಎಷ್ಟೋ ಜನ ಬೆಳಗಿನ ತಿಂಡಿ ಸ್ನಾಕ್ಸು ಈ ತರ ಫಲಹಾರ ಅಂತಕ್ಕಂಥ ರೀತಿಯಲ್ಲಿ ಡಯಟ್ ಮಾಡ್ತೀನಿ ಅಂತನೋ, ದಪ್ಪ ಆಗ್ತೀನಿ ಅಂತನೋ, ಅಥವಾ ಇನ್ನೊಂದು ಅಂತನೋ ಅನ್ಕೊಂಡೇನೋ ಮಾಡ್ತಕ್ಕಂಥ ರೀತಿಯಲ್ಲಿ ಮಧ್ಯಾಹ್ನ ಊಟ ಮಾಡೋಣ ಅಂತಕ್ಕಂಥ ಒಂದು ವಿಚಾರಕ್ಕೆ ಬರ್ತಾರೆ. ಅಂದ್ರೆ ಇದು ಕೆಲವ್ರಿಗೆ ಇಷ್ಟ ಆಗದೆ ಇರ್ಬೋದು. ಆದ್ರೆ ಸತ್ಯವನ್ನ ಅರ್ಥಗರ್ಭಿತವಾಗಿ ತಿಳ್ಕೊಂಡಾಗ ಮಾತ್ರ ಸತ್ಯ ಅರ್ಥ ಆಗತ್ತೆ. ನಾವು ವ್ರತಗಳನ್ನ ಮಾಡ್ತೀವಿ ಒಳ್ಳೇದಾಗ್ಲಿ ಅಂತ. ನಮ್ಮ ದೇಹದ ವ್ರತ ಯಾವುದು ಅಂತ ಹೇಳಿದ್ರೆ ಉತ್ತರ ಏನಮ್ಮ? ನಮ್ಮ ದೇಹಕ್ಕೆ ಆಗಬೇಕಾದ ವ್ರತ ಯಾವುದು ಅಥವಾ
ಹಾ. ದೇಹದ ವ್ರತ ಯಾವುದು? ಬೇಕಾ ಬೇಡವಾ? ಬೇಕು ಗುರುಗಳೇ. ನಾವು ದೇವ್ರ ವ್ರತ ಮಾಡೋದು, ದೇವ್ರಿಗೆ ದೇವ್ರಿಗೋಸ್ಕರ ವ್ರತ ಮಾಡೋದು, ಅದು ಬೇಕಾಗಿಲ್ಲ. ಹಾ, ಹಾ. ದೇವ್ರು ಹೇಳಿಲ್ಲ ನಿಮ್ಗೆ. ಹಾ. ಏನಮ್ಮ, ಹಾ. ಸರಿನಾ ಇದು? ಇಲ್ಲ ಗುರುಗಳೇ, ಉಪವಾಸ ಗುರುಗಳೇ. ಹೇಳ್ತೀನಿ. ಹಾ. ಈಗ ಪ್ರಾರ್ಥನೆ ಹಾ. ದೇವ್ರಿಗ ನಿಮಗ? ನಮ್ಗೆ. ಆದ್ರೆ ಪ್ರಾರ್ಥನೆಯ ಮೂಲ ಅರ್ಥ ಏನು? ಪ್ರಾರ್ಥನೆ ಎಂದರೇನು? ಕ್ವಶನ್ ಆನ್ಸರ್ ಅದು ತಿಳ್ಕೊಬೇಕು ಫಸ್ಟ್. ಹೌದು. ಪ್ರಾರ್ಥನೆಯ ಮೂಲ ಅರ್ಥ ಸಂತೋಷ. ಹಾ, ಹಾ, ಹಾ. ಸಂತೋಷವಾಗಿದ್ದಾಗ ಅದು ಪ್ರಾರ್ಥನೆ. ಹಾ. ನಾವೇನ್ ಅನ್ಕೊಂಡಿದೀವಿ? ದೇವರಿಗೆ ಪ್ರಾರ್ಥನೆ ಮಾಡ್ತೀವಿ. ದೇವ್ರಿಗೆ ಪ್ರಾರ್ಥನೆ, ದೇವ್ರ ಹತ್ರ ಸುಮ್ನೆ ಹಿಂಗೆ ನಾವು ಬದುಕ್ತಾ ಇರೋದು. ಕೇಳ್ತಾ ಇರ್ತೀವಿ. ಪ್ರಾರ್ಥನೆ ಯಾರಿಗೆ? ದೇವರಿಗಂತೆ. ನಿನಗ ದೇವ್ರಿಗೆ ಅದೇ ಗೊತ್ತಿಲ್ಲ. ಗೊತ್ತಿದೆ ಅಂತೇನಮ್ಮ? ಇಲ್ಲ ಗುರುಗಳೇ. ದೇವ್ರ ಪ್ರಾರ್ಥನೆ ಮಾಡಿ ಅಂತಾರೆ. ಹೆಂಗ್ರಿ ದೇವ್ರ ಪ್ರಾರ್ಥನೆ ಮಾಡ್ತೀರಾ? ನೀವು ಸಂತೋಷವಾಗಿದ್ದೀರಾ, ಖುಷಿಯಾಗಿದ್ದೀರಾ, ಅದು ಪ್ರಾರ್ಥನೆ. ಎಲ್ಲದಕ್ಕಿಂತ ದೊಡ್ಡ ಒಂದು ತುಂಬಾ ಡೇಂಜರಸ್ ವರ್ಡ್ ಇದೆ ಒಂದು. ಆ ಡೇಂಜರಸ್ ವರ್ಡ್ ಯಾವ್ದಪ್ಪ ಅಂದ್ರೆ, ಮಕ್ಕಳಿಗೆ ಅಪ್ಪ ಅಮ್ಮ ತೋರಿಸ್ತಿರ್ತಕ್ಕಂಥ ಒಂದು ಚಿತ್ರ. ದೇವರಿಗೆ ಪೂಜೆಯನ್ನ ಮಾಡು, ದೇವರನ್ನ ನೋಡು ಅಂತಕ್ಕಂಥದ್ದು ದೊಡ್ಡ ಮಹಾರೋಗ. ಹಾ, ಹಾ, ಹಾ. ದೇವರಿಗೆ ಪೂಜೆಯನ್ನ ಮಾಡು ಅಂದ್ರೆ ಒಂದು ಭಾಗದಲ್ಲಿ ಮಾಡಬೇಕು, ಮಾಡಬಾರ್ದು ಅಂತಲ್ಲ, ತಪ್ಪಾಗಿ ತಿಳ್ಕೊಬೇಡಿ. ಅದಕ್ಕೆ ಏನ್ ಹೇಳ್ಕೊಡ್ಬೇಕು ಅಂದ್ರೆ, ಕಣ್ಣು ಮುಚ್ಚಿ ದೇವರನ್ನ ನೋಡು ಅಂತ ಕಲ್ಸ್ಕೊಡ್ಬೇಕು ಅಪ್ಪ ಅಮ್ಮ. ಆಹಾ. ಕಣ್ಣು ಮುಚ್ಚಿ ಭಗವಂತನ ಸ್ಮರಣೆ ಮಾಡು ಅಂತ ಹೇಳ್ಕೊಡ್ಬೇಕು. ಇದು ನಿಜವಾದ ತಂದೆ ತಾಯಿ. ಹೌದು. ನಾವು ದೇವ್ರ ನೋಡು ಕೈ ಮುಗಿ, ದೇವ್ರ ನೋಡು ಕೈ ಮುಗಿ, ದೇವ್ರ ನೋಡು ಕೈ ಮುಗಿ, ಇದನ್ನೇ ಹೇಳ್ಕೊಡ್ತಾ ಇದ್ದೀವಿ. ಹೌದಾ? ಹೌದು ಗುರುಗಳೇ. ಎಲ್ಲಿಂದ ಅಮ್ಮ ಸತ್ಯ ಆಗತ್ತಿದು? ಮಕ್ಕಳಿಗೆ ನೀವು ಕೊಡ್ತಾ ಇರೋದಲ್ಲ ಬರೀ ಕುಡು ಸಂಪ್ರದಾಯಗಳೇ. ಸಣ್ಣ ಉದಾಹರಣೆ, ದೊಡ್ಡವರಲ್ಲಿ ಕೂತ್ಕೊಂಡು ಈಗಲೇ ಕೂತಿದ್ದೀರಾ, ಕಣ್ಣು ಮುಚ್ಕೊಂಡು ಸುಮ್ಮನೆ ನಿಮ್ಗೆ ಇಷ್ಟವಾದ ನೆನ್ಸ್ಕೊಳ್ಳಿ, ಎಷ್ಟು ಖುಷಿ ಬರುತ್ತೆ. ಕಣ್ ತೆರೀರಿ, ನೂರಾರು ದೇವ್ರಿಗೆ ಅಪ್ಪ ಬಿಡುತ್ತೆ. ಹೃದಯದ ಚಿಹ್ನೆ ಯಾವುದು ಅಂದ್ರೆ ಕಣ್ಣು ಮುಚ್ಚಿ ಕೂರುವುದು. ಹಾ. ಹೃದಯದ ಚಿಹ್ನೆ ಯಾವುದು? ಕಣ್ಣು ಮುಚ್ಚಿ ಕಣ್ಣು ಮುಚ್ಚಿ ಕೂರುವುದು. ನಾವೆಲ್ಲೋ ಇದ್ದೀವಿ, ಕಣ್ಣು ಮುಚ್ಚದ, ದೇವ್ರು ಕೊಟ್ಟದ್ ಕಣ್ಣು ಯಾಕೆ ಅಂತ ಕೇಳೋ ಜನ ಇದ್ದಾರೆ ಇಲ್ಲಿ. ಈಗ ಕರೆ ಇದೆಯಾ? ಒಂದು ಕರೆ ಇದೆ ಗುರುಗಳೇ, ತಗೊಳ್ಳೋಣ. ಹಲೋ, ನಮಸ್ತೆ. ಹಲೋ, ನಮಸ್ತೆ. ನಮಸ್ತೆ ಮೇಡಮ್. ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಿರೋದು? ಮೇಡಮ್ ಬೆಂಗಳೂರಿಂದ ಮಂಜುಶ್ರೀ ಅಂತ. ಓಕೆ, ಯಾರ ಬಗ್ಗೆ ಕೇಳ್ಬೇಕಾಗಿತ್ತು? ನಮ್ ಪಾಪು ಬಗ್ಗೆ ಕೇಳ್ಬೇಕಿತ್ತು ಮೇಡಮ್. ಓಕೆ, ರಾಶಿ, ನಕ್ಷತ್ರ, ತಿಥಿ ಹಾಗೆ ಲಗ್ನ ಹೇಳಿ. ಕುಂಭರಾಶಿ, ನಕ್ಷತ್ರ ಪೂರ್ವಪಾದ ನಕ್ಷತ್ರ, ಲಗ್ನ ಧನುರ್ ಲಗ್ನ, ತಿಥಿ ಚತುರ್ಥಿ. ಓಕೆ ಗುರುಗಳೇ. ಹಲೋ, ಹರಿ ಓಂ ಗುರುಜಿ. ನಾರಾಯಣ. ಯಾರಮ್ಮ ಪೂರ್ವಭದ್ರ? ನಮ್ಮ ಪಾಪು ಸರ್. ಎಷ್ಟು ವಯಸ್ಸು? ಈಗ 4.5 ತಿಂಗಳಾಗಿದೆ. ಮೊದಲನೇ ಮಗನ? ಹಾ ಏನಾಗ್ಬೇಕಿತ್ತು? ಸರ್ ಪಾಪುಗೆ ಹೊಟ್ಟೆಲಿದ್ದಾಗಿನೇ ಕಾಲು ಸ್ವಲ್ಪ ಸೊಟ್ಟ ಆಗಿತ್ತು. ಏನು ಈ ನಕ್ಷತ್ರಕ್ಕೆ ಯಾಕೆ ಹೋಗ್ತಾ ಅನ್ನೋ ತರ ಸರ್. ಈಗ 4 ತಿಂಗಳಿಂದ ಇಟ್ಕೊಂಡು ನೋಡ್ತಾ ಇದೆಯಲ್ವಾ? ಹಾ ಕೇಳಲಿಲ್ವ ಎಲ್ಲೂನು? ಸರ್ ಎಲ್ಲೂ ಕೇಳಲಿಲ್ಲ ಸರ್. ಯಾಕೆ? ಯಾರು ನಿಮ್ ತರ ಹೇಳಲ್ಲ ಸರ್. ಏನ್ ಓದಿದ್ಯಾ ನೀನು? ಸರ್ ಫಸ್ಟ್ PUC. ಎಷ್ಟು ವರ್ಷ ಆಯ್ತು ಮದುವೆ ಆಗಿ? ಸರ್ 1.5 ವರ್ಷ ಆಯ್ತು. ಓಕೆ. ನಿಮ್ಮ ಯಜಮಾನ್ರು ಏನ್ ಮಾಡೋದು? ಸರ್ ಅವರು ವರ್ಕ್ ಮಾಡ್ತಾರೆ ಸರ್, ಸೆಂಟ್ರಿಂಗ್. ಓಕೆ. ಈಗ ನಿನಗೆ ಪ್ರಶ್ನೆ ಏನು ಅಂದ್ರೆ, ಮಗು ಯಾಕೆ ಈ ತರ ಹುಟ್ಟಿತು ಅಂತನಾ? ಹಾ ಸರ್. ಹಾ ಸರ್. ಓಕೆ. ನಿಮ್ ಯಜಮಾನ ನಂಬಿಕೆ ಇದೆಯಾ ಇದೆಲ್ಲ? ಹಾ ನಂಬಿಕೆ ಇದೆ ಸರ್. ಮನೆ ಸ್ವಂತದ್ದಾ? ಏನ್ ಸರ್? ಮನೆ ಸ್ವಂತನಾ ಅಂದೆ? ಹಾ ಸರ್. ಎಷ್ಟು ವರ್ಷದ್ದು? ಸರ್ ಇದು ಫಸ್ಟ್ ಸರ್. ತಿರ್ಗಾ ಮನೇನು ಕಟ್ತಿದ್ದಾರೆ. ಅದು ಈಶಾನ್ಯದಲ್ಲಿ ಅವರು ವಾಶ್ರೂಮ್ ಐತೆ. ಹಾ, ಅದು ಗೊತ್ತಾ ನಿಂಗೆ? ಹಾ ಗೊತ್ತು ಸರ್. ಮತ್ತೆ ಯಾಕೆ ಹೇಳಿಲ್ಲ? ಯಾರು ಕಟ್ಸಿದ್? ನಿಮ್ಮ ಯಜಮಾನ ತಾನೆ? ಅಲ್ಲ ಸರ್, ಅವ್ರ ತಂದೆಯವ್ರು ಕಟ್ತಿದ್ದು. 25 ವರ್ಷದ ಮನೆ ಸರ್ ಅದು. ಓಕೆ. ಇದಾರ ನಿಮ್ಮ ಮಾವ? ಇಲ್ಲ ಸರ್, ಅವರು ತೀರೋಗ್ 3 ವರ್ಷ ಆಯ್ತು. ಏನಾಗಿತ್ತು ಸರ್? ಕೊರೋನಾ ಟೈಮ್ ಅಲ್ಲಿ. ಇದು ಎಷ್ಟು ಗಿಫ್ಟ್ ಅಂದ್ರೆ, ಈಶಾನ್ಯ ಅಂದ್ರೆ 8 ದಿಕ್ಕು ಬೇಡ, 4 ದಿಕ್ಕು, 4 ಉಪದಿಕ್ಕು, 8 ದಿಕ್ಕು. 8 ದಿಕ್ಕು. ಈ ಒಂದು ದಿಕ್ಕಲ್ಲಿ ಲೆಕ್ಕ ಹಾಕೊಡ್ರೆ, ಆ ಯಮ್ಮನೆ ಹೇಳ್ತಾ ಇದೆ, ನಿಜಕ್ಕೂ ಪ್ರಶ್ನೆ ಉತ್ತರ ಅಲ್ಲೇ ಇದೆ. ಈಶಾನ್ಯ ಕಂಪ್ಲೀಟ್ ಆಗಿ ಡ್ಯಾಮೇಜ್ ಆಗಿದೆ. ಇದಕ್ಕೆ ಏನ್ ಹೇಳುತ್ತೆ ಅಂದ್ರೆ, ಸಂತಾನ ನಷ್ಟ. ಹೊಟ್ಟೆ ಒಳಗಡೆ ಹೋಗಬಹುದು, ಬೆಳಿದೇ ಇರಬಹುದು, ಅಕಸ್ಮಾತ್ ಕಷ್ಟಪಟ್ಟು ಹೋರಾಟ ಮಾಡಿ ಏನೋ ಮಗು ತಗೋಬಹುದು. ತಗೊಂಡ್ರೆ ಮುಂದೆ ಕ್ವಶನ್ ಮಾರ್ಕ್. ಸರಿನಾ ತಪ್ಪ, ಬೇಕಾ ಬೇಡವಾ, ಸಾಕೋದಾ ಬಿಡದ, ಏನಮ್ಮ ಮಾಡೋದು ಇವಾಗ? ತಗೊಂಡಾಯ್ತು,
ಅರ್ಥ ಆಯ್ತಮ್ಮ? ಆಯ್ತು ಸರ್. ಎಲ್ಲೂ ಕೇಳ್ಬೇಡ, ತಲೆ ಕೆಡಿಸ್ಕೋಬೇಡ. ಪಾಪ ತೊಂದರೆ ಆಗತ್ತೆ. ಇವಾಗ ಈ ವಿಚಾರನ ಹೇಳಬಾರ್ದಾಗಿತ್ತು, ಆದ್ರೂ ಮಾಡಿದ್ಯಾ. ಒಂದು ತಿಳ್ಕೊ, ಆಗೋದೇ ಇಲ್ಲ ಅಂತ ಪ್ರಶ್ನೆ ಅಲ್ಲ. ನಿನ್ ಗಂಡ ನೀನ್ ತೀರ್ಮಾನ ಮಾಡಿ 4 ತಿಂಗಳು ಮಗು ಪ್ರಯತ್ನ ಮಾಡಿದ್ರೆ ಆಗತ್ತೆ. ಆದ್ರೆ ಕಾರಣ ಹೇಳಿದ್ದೀನಿ, ಈಶಾನ್ಯ ಅಂತಕ್ಕಂಥದ್ದು ಯಾರ ಮನೆಯಲ್ಲಾಗ್ಲಿ, ಇವರೊಬ್ಬರೇ ಅಲ್ಲಮ್ಮ, ಯಾರ ಮನೆಯಲ್ಲಿ ಇದು ಬೇಜಾನ್ ಸಮಸ್ಯೆ ಇದೆ ಎಲ್ಲರ ಮನೆಗಳಲ್ಲಿ. ಹೆಸರು ಮಾತ್ರ ದೇವಮೂಲೆ ಅಂತಾರೆ. ದೇವಮೂಲೆ ದೇವ್ರ ಮನೆ ಕಟ್ಟಿದಾರ ಕೇಳ್ತೀನಿ ನಾನು. ತಿಥಿ ಮಾಡೋ ಜಾಗ ದೇವ್ರ ಮನೆ ಕಟ್ತಾರೆ ಅಮ್ಮ. ಮನೆ ಕಟ್ಟುವಾಗ ದೇವಮೂಲೆ ಅಂತ ಗುದ್ಲಿ ಪೂಜೆ ಮಾಡ್ತಾರೆ. ಈಗ ಗುದ್ಲಿ ಪೂಜೆ ಮಾಡೋದು ದೇವ್ರಿದಾನೆ ಅಂತ. ಈಗ ದೇವ್ರ ಮನೆ ಎಲ್ಲಿ ಮಾಡ್ಬೇಕಿತ್ತು? ದೇವಮೂಲೆ ಇಲ್ವಲ್ಲ, ತಿಥಿ ಮಾಡೋ ಜಾಗದಲ್ಲಿ ಕಟ್ತಾರೆ ಅಂತ ಅವ್ರಿಗೆ ಗೊತ್ತಿಲ್ಲ. ಪುರೋಹಿತ ಅಲ್ಲೇ ಮಾಡಿರ್ತಾರೆ. ಗೃಹ ಪ್ರವೇಶ ಮಾಡಿಸ್ಬಿಟ್ಟು ಬ್ಯಾಗ್ ತುಂಬ್ಕೊಂಡು ಹೋಗ್ತಾರೆ. ಇವ್ರು ಕುಂಬಳಕ ದಪ್ಪದ್ ಕಟ್ಬಿಟ್ಟು ಒಂದು ಒಡೆದ್ಬಿಟ್ಟು ಕೂತ್ಕೊಂಡು ಯೋಚನೆ ಮಾಡ್ತಾರೆ. ಅಂದ್ರೆ ಎಷ್ಟು ಹಿನ್ನಡೆಯಾಗಿರ್ತಕ್ಕಂಥ ಸಂಪ್ರದಾಯದಲ್ಲಿ ನಾವು, ಒಬ್ಬ ಭಾರತ ದೇಶದಲ್ಲಿ ಇರ್ತಕ್ಕಂಥವ್ರು ನಾವು, ಧರ್ಮ ನ್ಯಾಯ ಅಂತಕ್ಕಂತಹ ಒಪ್ಪುವಂತಹ ದೇಶದಲ್ಲಿ ನಾವು ಇದ್ಕೊಂಡು ಕೊನೆ ಪಕ್ಷ ದೇವ್ರ ಮನೆ ಎಲ್ಲಿ ಕೊಡಬೇಕು ಅಂತಕ್ಕಂಥ ಸತ್ಯ ಇನ್ನೂ ಅರ್ಥ ಆಗಿಲ್ಲ ಅಂದ್ರೆ ಇದು ಓದಿರ್ತಕ್ಕಂಥ ಇಂಜಿನಿಯರ್ ಬರಲ್ಲ. ಪುರೋಹಿತರಿಗೆ ಮೊದಲೇ ಗೊತ್ತಿಲ್ಲ. ಅವ್ರಿಗೆ ಗೊತ್ತಿಲ್ಲ ಅಂದ್ರೆ ಮನೆ ಕಟ್ಟೋರು ಗೊತ್ತಿರುತ್ತೇನಮ್ಮ? ಇಲ್ಲ. ಅನುಭವಿಸಿ. ಈಗ ಕರೋನಾ ಬಂದು ಹೋದ್ರು, ಉಸಿರಾಟದ ಸಮಸ್ಯೆ. ಹೌದು. ಈಗ ಈ ಮಗು ಅದೇ ಇರೋದು. ತಾಯಿ ಗರ್ಭದಲ್ಲೇ ಉಸಿರಾಟ ಮತ್ತೆ ಊಟದ ವ್ಯವಸ್ಥೆ ಪೂರ್ತಿ, ಅಮ್ಮ ನಿದ್ದೆ ಮಾಡೋದೆಲ್ಲ ಕಂಪ್ಲೀಟ್ ಕೆಟ್ಟೋಗಿದೆ. ಅದಕ್ಕೆ ಪೂರ್ವಭಾದ ನಕ್ಷತ್ರ ಬಂತು ಅಂತ ಇನ್ನೂ ಗೊತ್ತಿಲ್ಲ. ಸೊ ಬೇಜಾರು ಮಾಡ್ಕೋಬೇಡ. ನಿಮ್ ಗಂಡನ್ನ ಕೂರಿಸ್ಕೊಂಡು ನೋಡ್ರಿ, ತಿಳ್ಕೊಳ್ಳೋಣ, ಪ್ರಯತ್ನ ಮಾಡೋಣ, ಪ್ರಾಯಶ್ಚಿತ್ತ ಮಾಡೋಣ. ನಿಮ್ಮ ಮಾವನಿಗೆ ಮೊದಲು ನಿಮ್ಮ ಯಜಮಾನರ ಕೈ ಇಷ್ಟು ದಪ್ಪ ಊಟ ಹಾಕಿಸ್ಬಿಟ್ರೆ ಮಗು ಪರಿವರ್ತನೆ ಆಗೋದಕ್ಕೆ ಸಾಧ್ಯ ಇದೆ. ಯೋಚನೆ ಮಾಡಬೇಡ, ಧೈರ್ಯವಾಗಿರು. ಒಳ್ಳೇದಾಗ್ಲಿ. ಧನ್ಯವಾದ ಕರೆ ಮಾಡಿದ್ದಕ್ಕಾಗಿ. ಮತ್ತೊಂದು ಕರೆ ಇದೆ. ಹಲೋ, ನಮಸ್ತೆ. ಹಲೋ, ನಮಸ್ತೆ ಮೇಡಮ್. ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಿರೋದು? ನಾವು ಬೆಂಗಳೂರಿಂದ ಕಾಲ್ ಮಾಡ್ತಾ ಇದ್ದೀವಿ. ಓಕೆ, ಯಾರ ಬಗ್ಗೆ ಕೇಳ್ಬೇಕಾಗಿತ್ತು? ನಮ್ಗೆ ಮಕ್ಕಳು ಆಗೋದ್ರ ಬಗ್ಗೆ ಕೇಳ್ಬೇಕು. ಸ್ವಲ್ಪ ಜೋರಾಗಿ ಮಾತಾಡಿ. ನಮ್ಗೆ ಮಕ್ಕಳು ಆಗೋದ್ರ ಬಗ್ಗೆ ಓಕೆ, ನಿಮ್ಮ ರಾಶಿ, ನಕ್ಷತ್ರ, ತಿಥಿ ಹಾಗೆ ಲಗ್ನ ತಿಳಿಸಿ. ನಮ್ಮ ಯಜಮಾನರು ವೃಶ್ಚಿಕ ರಾಶಿ, ಜ್ಯೇಷ್ಠ ನಕ್ಷತ್ರ, ಮಿಥುನ ಲಗ್ನ, ಪಂಚಮಿ ತಿಥಿ. ಓಕೆ, ಗುರುಗಳಿದ್ದಾರೆ, ಮಾತಾಡಿ. ಹಲೋ, ಹರಿ ಓಂ ಗುರುಜಿ. ನಾರಾಯಣ. ಹೇಳಿ, ಯಾರಿದು? ಜ್ಯೇಷ್ಠ ನಕ್ಷತ್ರ. ನಮ್ಮ ಯಜಮಾನರು ಗುರುಜಿ. ಓಕೆ, ಎಷ್ಟು ವರ್ಷ ಆಯ್ತು ಮದುವೆ ಆಗಿ? ಹಲೋ, ಮದುವೆ ಆಗಿ ಎಷ್ಟು ವರ್ಷ ಆಯ್ತು ಅಂದೆ? ಹಲೋ, ಮದುವೆ ಆಗಿ 7 ವರ್ಷ ಆಯ್ತು ಗುರುಜಿ. ಯಾವ ವಾರ? ವಾರ ಗುರುವಾರ ಗುರುಜಿ. ನೀನೇನು ಓದಿದ್ಯಮ್ಮ? ನಾನು ಡಿಪ್ಲೊಮಾ ಗುರುಜಿ. ಓಕೆ, ಈಗ ನಿಮ್ಮ ಯಜಮಾನರ ಬಗ್ಗೆ ಏನ್ ಬೇಕಾಗಿದೆ? ಹೆಲ್ತ್ ಬಗ್ಗೆನಾ, ಸಂಪಾದನೆನಾ, ಏನು? ಅದೇ ನಮ್ಗೆ ಇವಾಗ ಮಗು ಆಗೋದ್ರ ಬಗ್ಗೆ ಕೇಳ್ಬೇಕಂತ ಇದ್ದೀವಿ. ಓಕೆ, ನಗು ಅಂತಕ್ಕಂಥದ್ದು, ಒಬ್ರು ನಗೋದು ಅಂತಕ್ಕಂಥದ್ದನ್ನ ಹೇಳಿದ್ರೆ ಯಾರು ನಗೋದು? ನಿಮ್ಮಿಬ್ಬರಲ್ಲಿ ನಗು ಯಾರಿಗೆ ಬರುತ್ತೆ, ಯಾರಿಗೆ ಬರಲ್ಲ? ನಗು ಇಬ್ರು ನಗ್ತೀವಿ ಗುರುಜಿ. ಇಬ್ರಿಗೂ ನಗು ಬರುತ್ತೆ? ಹೌದು ಗುರುಜಿ, ಇಬ್ರು ನಗ್ತಾ ಇರ್ತೀವಿ. ಕೋಪ, ಬೇಜಾರು, ಎರಡರಲ್ಲಿ ಯಾರು ಜಾಸ್ತಿ? ಇಬ್ರಿಗೂ ಜಾಸ್ತಿ ಬರುತ್ತೆ ಗುರುಜಿ. ಅಂದ್ರೆ ಒಂದೊಂದ್ ಟೈಮ್ ನನಗಾಗುತ್ತೆ, ಒಂದೊಂದ್ ಟೈಮ್ ಅವ್ರಿಗಾಗುತ್ತೆ. ಇಬ್ರಿಗೂ ಜಾಸ್ತಿನೇ ಇದೆ. ಅದ್ರ ಪರ್ಸೆಂಟೇಜ್ ಯಾರು ಕೊಡ್ಬೋದು? ಪರ್ಸೆಂಟೇಜ್ ನನ್ಗೇನೆ ಗುರುಜಿ. ಓಕೆ, ಹಗಲಿದ್ದೆ ಯಾರು? ಹಗಲಿದ್ದೆ ನಾನೇ ಗುರುಜಿ. ಯಾಕೆ? ಅಂದ್ರೆ ಬೆಳಿಗ್ಗೆಲ್ಲ ಬೇಗ ಎದ್ದೇಳ್ತೀವಲ್ವಾ ಗುರುಜಿ. ಎಷ್ಟೊತ್ತಿಗೆ? ಬೇಗ ಎದ್ದೇಳ್ಬೇಕು, ಬೇಗ ಪೂಜೆ ಎಲ್ಲ ಮಾಡ್ಬೇಕು ಅಂತೆಲ್ಲ ಇದ್ ಮಾಡ್ತೀವಲ್ವಾ ಗುರುಜಿ. ಅವಾಗ ಸ್ವಲ್ಪ ಮಧ್ಯಾಹ್ನ ಸ್ವಲ್ಪ ನಿದ್ದೆ ಬರುತ್ತೆ ಗುರುಜಿ. ಟೈರ್ಡ್ ಆದಾಗ ಸ್ವಲ್ಪ ಹೊತ್ತು ಮಧ್ಯಾಹ್ನ ರೆಸ್ಟ್ ಮಾಡ್ಕೊಂಡು ಮತ್ತೆ ಎದ್ದೋಳೋದಿದೆ. ಎಷ್ಟು ಗಂಟೆ ಟೈಮ್ ಮಲಕತ್ತೀಯಮ್ಮ? ಅರ್ಧ ಗಂಟೆನ 1 ಅವರ? 1 ಅವರ್ ಅನ್ಕೊಳ್ಳಿ. 1 ಅವರ್, 1 ಗಂಟೆ ಮೇಲೆ, ಹೆಚ್ಚು ಕಮ್ಮಿ 1.5-2 ಗಂಟೆ ಆಗ್ಬೋದು. 1 ಅವರ್. ಈಗ ಕೋಪ ಬೇಜಾರು ಏನಕ್ಕೆ ಬರುತ್ತೆ ಅಂತ ಗೊತ್ತಾಯ್ತಾ? ಹೌದು ಗುರುಜಿ. ಹಗಲ್ ನಿದ್ದೆ ತಸ್ಮೈ ನಮಃ. ಯಾರು ಹಗಲ್ ನಿದ್ದೆ ಮಾಡ್ತಾರೆ ಇದೆರಡು ಇರುತ್ತೆ. ಹೌದು ಗುರುಜಿ. ಹೌದು ಅಂದ್ರೆ ಆದ್ರೂ ನಿದ್ದೆ ಮಾಡ್ತಾ ಇದ್ಯಾ? ಏನು ಮಾಡಕ್ಕಾಗಲ್ಲ. ಬೆಳಗ್ಗೆ ಬೇಗ ಎದ್ದು ನಿದ್ದೆ ಮಾಡ್ಲೇಬೇಕು. ನಿದ್ದೆ ಮಾಡೋದೇ ಅಪರಾಧ ಅಲ್ಲ, ಆದ್ರೆ ನಿದ್ದೆ ಯಾವಾಗ ಮಾಡ್ಬೇಕು ಅಂತ ತಿಳ್ಕೊಂಡು ಹಗಲಲ್ಲಿ ಮಾಡ್ಬೇಕು. ಹಗಲಲ್ಲಿ ನಿದ್ದೆ ಮಾಡೋದು ತಪ್ಪು ಅಂತಲ್ಲ, ಯಾವಾಗ ಮಾಡ್ಬೇಕು? ಊಟ ಆದ್ಮೇಲೆ ನಿದ್ದೆ ಮಾಡ್ಬೇಕಾ, ಊಟಕ್ಕೆ ಮುಂಚೆ ನಿದ್ದೆ ಮಾಡ್ಬೇಕಾ? ಅದೇ ಡಿಸೈಡ್. ಊಟ ಆದ್ಮೇಲೆ ಮಾಡಿದ್ರೆ ಅಷ್ಟೇ ಕತೆ, ರೋಗದ ಟ್ಯಾಂಕು. ಊಟಕ್ಕೆ ಮುಂಚೆ ಏನಾದ್ರೂ ಸ್ವಲ್ಪ ನಿದ್ದೆ ರಿಲ್ಯಾಕ್ಸ್ ಮಾಡೋದು ತಪ್ಪಾಗಲ್ಲ. ಆದ್ರೆ ಇದು ಗೊತ್ತಾಗಿರ್ಬೇಕಲ್ಲ. ಗೊತ್ತಿಲ್ಲ. ಊಟ ಆದ್ಮೇಲೆ ನಿದ್ದೆ ಮಾಡಿ, ಊಟ ಆದ್ಮೇಲೆ ಸ್ವಲ್ಪ ನಿದ್ದೆ ಮಾಡ್ಕೊಳ್ಳೋದು, ಚೂರು 10 ನಿಮಿಷ ಅಂತಾರೆ.
ಅದು ಎಷ್ಟೊತ್ತಾಗತ್ತೋ ಗೊತ್ತಿರಲ್ಲ. ಓಕೆ, ಈಗ ವಿಚಾರಕ್ಕೆ ಬರೋಣ. ಬೆಳಿಗ್ಗೆ ತಿಂಡಿ ಏನ್ ತಿಂತೀಯಮ್ಮ? ದೋಸೆ, ಇಡ್ಲಿ, ಚಪಾತಿ. ಚಪಾತಿ ತಿಂದ್ರೆ ಎಷ್ಟಮ್ಮ? ಚಪಾತಿ ಇದ್ರೆ ಎಷ್ಟು ತಿಂತೀಯ? ಚಪಾತಿ 3, 2 3. 3. ಎಷ್ಟು ನಿಮಿಷಕ್ಕೆ ತಿಂತೀಯ? 10 ರಿಂದ 15 ನಿಮಿಷ. ಓಕೆ, ಅವಾಗ ಮಾತಾಡ್ಕೊಂಡು ತಿಂತೀಯಾ, ಟಿವಿ ನೋಡ್ತೀಯಾ, ಮೊಬೈಲಲ್ಲಿ ಮಾತಾಡ್ತೀಯಾ, ಏನ್ ಮಾಡ್ತೀಯಾ ತಿನ್ನುವಾಗ? ಮಾತಾಡ್ಕೊಂಡು ತಿನ್ನಲ್ಲ, ಮೊಬೈಲ್ ನೋಡಲ್ಲ ಗುರುಜಿ. ಯಾವಾಗ್ಲಾದ್ರೂ ಒಂದೊಂದ್ಸತಿ ಟಿವಿ ಆನ್ ಅಲ್ಲಿ ಓಡ್ತಾ ಇರುತ್ತೆ, ಅದಾಗದೇನೆ. ಸುಮ್ನೆ ಓಡುತ್ತಾ? ನೋಡಲ್ವಾ ನೀನು? ಹಂಗಲ್ಲ ಗುರುಜಿ, ಅಂದ್ರೆ ಫಸ್ಟ್ ಹಾಕಿರ್ತೀವಲ್ವ ಊಟಕ್ಕೆ ಮುಂಚೆ, ಅದ್ ಹಂಗೆ. ಓ, ಅದ್ ಹಂಗೆ ಕಂಟಿನ್ಯೂ ಆಗ್ತಾ ಇರುತ್ತೆ. ಓಕೆ, ಏನ್ ಗುರುಜಿ ಇಂತನ? ಅಲ್ಲಮ್ಮ, ಟಿವಿ ಹಾಕ್ಬಿಟ್ರೆ ಸುಮ್ನೆ ಅದು ಕಂಟಿನ್ಯೂ ಇರುತ್ತೆ. ಅಲ್ಲ, ಅದು ಊಟಕ್ಕೆ ಮುಂಚೆ ಅದೇನಾದ್ರು ಹಾಕಿದ್ರೆ ಓಡ್ತಾ ಇರುತ್ತಲ್ವಾ ಗುರುಜಿ, ಅವಾಗ ಹಾಗೆ ಕುತ್ಕೊಂಡು ಊಟ ಮಾಡ್ತಿರ್ತೀವಿ ಅಷ್ಟೇ. ಬಟ್ ಊಟ ಮಾಡ್ಬೇಕಾದ್ರೆ ನೋಡ್ಬೇಕಂತ ಏನ್ ಹಾಕೊಳ್ಳಲ್ಲ. ಓಕೆ ಓಕೆ, ಮಾತಾಡೋದು ಜೊತೆ ನೀವು ಗಂಡ ಹೆಂಡತಿ ಕುತ್ಕೊಂಡ್ರೆ ಮಾತ್ ಸ್ಟಾರ್ಟ್ ಮಾಡೋದು ನೀವಾ ನಿಮ್ಮ ಯಜಮಾನ್ರ? ನಂದೇನಾದ್ರು ಇದ್ರೆ ನಾನೇ ಸ್ಟಾರ್ಟ್ ಮಾಡ್ತೀನಿ, ಅವ್ರದ್ದೇನಾದ್ರು ಇದ್ರೆ ಅವರೇ ಸ್ಟಾರ್ಟ್ ಮಾಡ್ತಾರೆ. ಜಾಸ್ತಿ ನಾನೇ ಸ್ಟಾರ್ಟ್ ಮಾಡ್ತೀನಿ ಗುರುಜಿ. ತುಂಬಾ ಸಂತೋಷ ಕಣಮ್ಮ, ನೀನು ಒಪ್ಕೊಂಡಿದ್ಯಾ, ಖುಷಿ ಆಯ್ತು. ಯಾಕೆಂದ್ರೆ ಬೇರೆಯವ್ರ ಮೇಲೆ ಹಾಕದೆ ಜಾಸ್ತಿ, ನಿಜಕ್ಕೂ ನೀನೇ ಒಪ್ಕೊಂಡಿದ್ಯಾ, ತುಂಬಾ ಖುಷಿ ಆಯ್ತು. ನೀನು ಓದಿದ್ದಕ್ಕೂ ಸಾರ್ಥಕ ಆಯ್ತು. ಯಾಕೆಂದ್ರೆ ತಪ್ಪು ಏನು ಅಂತ ತಿಳ್ಕೊಂಡ್ಬಿಟ್ರೆ ಅದು ದಾರಿ ಸಿಕ್ಬಿಡತ್ತೆ. ನಾನ್ ಕರೆಕ್ಟ್ ಇದ್ದೀನಿ ಬೇರೆಯವ್ರ ಮೇಲೆ ಹೇಳತಕ್ಕಂಥ ಅಭ್ಯಾಸನೇ ಜಾಸ್ತಿ ನಮ್ಮ ಜನಗಳಲ್ಲಿ. ತುಂಬಾ ಖುಷಿ ಆಗ್ತಾ ಇದೆ ಈ ವಿಷಯ ಹೇಳೋದ್ರಲ್ಲಿ. ಆದ್ರೆ ಒಂದ್ ತಿಳ್ಕೊಮ್ಮ, ನೀನ್ ಚಪಾತಿ ತಿಂತಾ ಇರ್ತಕ್ಕಂತಹ ಒಂದು ವಿಚಾರ, ಮಧ್ಯಾಹ್ನ ಊಟ ಎಷ್ಟೊತ್ತಿಗೆ ಮಾಡ್ತೀಯಾ? ಮಧ್ಯಾಹ್ನ 1, 1:30. ಏನ್ ತಿಂತೀಯ ಮಧ್ಯಾಹ್ನ? ಮಧ್ಯಾಹ್ನನೂ ಅನ್ನ ಸಾಂಬಾರು. ಮುದ್ದೆನ ಚಪಾತಿನ ಬರೀ ಅನ್ನ ಸಾಂಬಾರ? ಆಮೇಲೆ ಅನ್ನ ಇಲ್ಲ, ಅದೇ ಅನ್ನ ಸಾಂಬಾರು, ಮುದ್ದೆ, ಈಗ ರೊಟ್ಟಿ, ಈ ತರ. ಓಕೆ, ಬೆಳಗ್ಗೆ ತಿಂಡಿ ತಿನ್ನೋ ಟೈಮ್ ಎಷ್ಟು? 9 10? 9, 9:30 ಆಗುತ್ತೆ. ಒಂದ್ 10 ಗಂಟೆಗಂತೂ ಇದ್ನಿರ್ತೀಯ? ಇಲ್ಲ ಗುರುಜಿ, ಬೆಳಿಗ್ಗೆ ಬೇಗ ಹೇಳ್ತೀನಿ. ಓಕೆ, 9:30ಗೆ ತಿಂತೀಯ ಅಂತ ಇಟ್ಕೋಣ, 9ಕ್ಕೆ ಆಗಲಿ ಇರ್ಲವಾ? ಓಕೆ, ಮಧ್ಯಾಹ್ನ 2 ಗಂಟೆ ಒಳಗ 2 ಗಂಟೆ ಮೇಲೆ ಊಟ? 2 ಗಂಟೆ ಒಳಗೆ. ಓಕೆ, ಎಷ್ಟು ಗಂಟೆ ಟೈಮ್ ಆಯ್ತು? 9 ರಿಂದ 2 ಗಂಟೆಗೆ. ಎಷ್ಟು ಗಂಟೆ ಟೈಮ್ ಆಯ್ತಮ್ಮ? ಅಲ್ಲಿಗೆ 6 hours ಆಯ್ತು ಗುರುಜಿ. 5 ಗಂಟೆ ಅಷ್ಟೇ, 6 ಆಗಲ್ಲ, 5:30 ಇಟ್ಕೊಂಡು. ಈಗ ನೀ ತಿಂದಿರೋ ಚಪಾತಿ 3. ಈ 3 ಚಪಾತಿ ಯಾವುದೇ ಲೆಕ್ಕಾಚಾರಕ್ಕೂ ಈ ಅಮ್ಮನಿಗೆ ಕರೆಕ್ಟಾಗಿ ಕ್ಲೀನ್ ಆಗಬೇಕು ಅಂತಕ್ಕಂಥ ಲೆಕ್ಕಾಚಾರಕ್ಕೆ ಹೋದ್ರೆ ಈ ಅಮ್ಮನ ಅಭ್ಯಾಸದ ಮೂಲಕವಾಗಿ 8 ಗಂಟೆ ಟೈಮ್ ಮಿನಿಮಮ್ ಬೇಕೇ ಬೇಕು. ಯಾಕೆಂದ್ರೆ ಬಾಯಿ ಬಿಟ್ಕೊಂಡು ಮಾತಾಡ್ತಾರಲ್ಲ, ಬಾಯಿ ಮುಚ್ಚಿ ನೆಮ್ಮದಿಯಾಗಿ ತಿಂದ್ರೆ ಈ ವಯಸ್ಸಿಗೆ ಬೇಕಾಗಿರೋದು 2 ಚಪಾತಿ. ಅದು 4 ಚಪಾತಿ ಅಷ್ಟು ಆಗ್ಬೇಕು. 2 ಚಪಾತಿ ತಿಂದ್ರೆ 4 ಚಪಾತಿ ಪ್ರಮಾಣ ಒಳಗಡೆ ಆಗ್ಬೇಕು. ಯಾಕೆಂದ್ರೆ ಅದು ಜ್ಯೂಸ್ ತರ ಇರ್ಬೇಕಲ್ಲ, ದೇಹದ ಒಳಗಡೆ ಇರ್ತಕ್ಕಂಥ ಆಹಾರ ಜ್ಯೂಸ್ ತರ ಇರ್ಬೇಕು. ನೀವು ಮುದ್ದೆ ತಿಂತಿರೋ, ಚಪಾತಿ ತಿಂತಿರೋ, ದೋಸೆ ತಿಂತಿರೋ ಅಂತ ನಮ್ಗೆ ಗೊತ್ತಿದೆಯಾ? ಗೊತ್ತಿಲ್ಲ. ಸೌದೆ ಕಟ್ ಮಾಡ್ಬಿಟ್ಟು ತುರ್ಕ್ತಾರಲ್ಲ ಅಂತ ಬಾಬು ಗಬಕ್ ಅಂತ ತುರ್ಕೊಂಡ್ಬಿಟ್ರೆ 5 ನಿಮಿಷ. ಇವರ ದೇಹಕ್ಕೆ ಬೇಕಾಗಿರ್ತಕ್ಕಂಥದ್ದು ಯಾವ ಕಾರಣಕ್ಕೂ ಸಿಗ್ತಾ ಇಲ್ಲ. ಇದು ಸಂತಾನಕ್ಕೆ, ಇದು ರಕ್ತಕ್ಕೆ, ಇದು ಪ್ರತಿಯೊಂದು ಭಾಗಗಳನ್ನ ಡಿವೈಡ್ ಆಗತ್ತಲ್ಲ ದೇಹದೊಳಗಡೆ. ಹೌದು ಗುರುಗಳೇ. ಈಗ ಈ ಅಮ್ಮಂದೇನು ಅಂದ್ರೆ ತಿಂದೆ ಮೋಷನ್ಗೆ ಹೋಗ್ಬೇಕು, ಈ ಮಟ್ಟಕ್ಕೆ ಇವರ ಆಹಾರ ಪ್ರಕ್ರಿಯೆ ಇದೆ, ಎಲ್ಲ ಅಲ್ಲೋಗ್ತಾ ಇದೆ. ದೇಹಕ್ಕೆ ಬೇಕಾದನ್ನ ತಗೊಳಕ್ ಆಗಿಲ್ಲ, ಆಗ್ತಾನೂ ಇಲ್ಲ. ಅಮ್ಮ ಅರ್ಥ ಆಯ್ತಾ ನಿಂಗೆ? ಏನು ಸಿಂಪಲ್ ಲಾಜಿಕ್ ಇದು. ಒಂದು ಜ್ಯೇಷ್ಠ ನಕ್ಷತ್ರಕ್ಕೆ ಮದುವೆ ಅಂತಕ್ಕಂಥ ಮಾಡ್ಕೋಬೇಕಾದ್ರೆ ಮೊದಲೇ ನಿಮ್ಮಿಬ್ಬರಿಗೂ ಸಪರೇಟ್ ಆಗಿ ಸುಬ್ರಹ್ಮಣ್ಯದಲ್ಲಿ ಮದುವೆ ಮಾಡ್ಕೊಂಡು ಆಮೇಲೆ ಮಾಂಗಲ್ಯ ಧಾರಣೆ ಮಾಡ್ಕೋಬೇಕಿತ್ತು. ಇಲ್ಲ, ಡೈರೆಕ್ಟ್ ಮದುವೆ ಹೋಗ್ಬಿಟ್ಟಿದ್ದೀರಾ. ಜ್ಯೇಷ್ಠಕ್ಕೆ ಒಂದು ಕಾರಣ ಬೇಕು, ಗಂಡ ಹೆಂಡತಿ ದೂರ ಆಗ್ಲಿಕ್ಕೆ ಒಂದು ಕಾರಣ, ಇಲ್ಲ ಮಗುವಿಂದ ಸಮಸ್ಯೆ, ಇಲ್ಲ ಅನಾರೋಗ್ಯ ಸಮಸ್ಯೆ, ಇಲ್ಲ ಸಿಕ್ಕಾಬಡೆ ಕೋಪ, ಅಂತೂ ದಾಂಪತ್ಯ ಕ್ವಾಲಿಟಿ ಇಲ್ಲದ ಕಾರಣ. ಎಲ್ಲವೂ ಚೆನ್ನಾಗಿದೆ ಅಂತಂದ್ರು ಸಂತಾನದ ಬಗ್ಗೆ ಯೋಚನೆಯಿಂದ ದಾಂಪತ್ಯ ದೂರ ಆಗುವ ಲಕ್ಷಣಗಳು ಮನ್ಸಲ್ಲಿ ಹೇಳಂಗಿಲ್ಲ. ಅಯ್ಯೋ ನಾನು ಮದುವೆ ಮಾಡ್ಕೊಂಡ್ಬಿಟ್ರಿಗೆ ಹಿಂಗಾಯ್ತಲ್ಲ, ಮಗು ಯಾರಿಂದ ಆಗ್ತಾ ಇಲ್ಲ, ಗಂಡಿಂದ ತಪ್ಪ, ಹೆಂಡತಿಯಿಂದ ತಪ್ಪ, ಇದು ಶುರು ಆಗತ್ತೆ ಮಾನಸಿಕವಾಗಿ. ಸೊ ಮಗು ಆಗುವಂತ ಆಪ್ಷನ್ ತುಂಬಾ ದೂರ ಆಗ್ಬಿಡುತ್ತೆ. ಯಾಕೆಂದ್ರೆ ಮೈಂಡ್ ಇಂದ ಫುಲ್ ನೆಗೆಟಿವ್ ಬಂದ್ಬಿಟ್ಟಿರುತ್ತೆ. ಮಗು ಆಗಲ್ಲ, ನನ್ಗಾಗಲ್ಲ, ಅಮ್ಮ ಆಗಲ್ಲ, ಅದಾಗಲ್ಲ. ಇದು ಆಗತ್ತೆ ಅನ್ನೋದಕ್ಕೆ ಯಾರು ಹೇಳ್ಕೊಡ್ತಾರೆ ಇಲ್ಲಿ? ಇದು ಇಲ್ಲಿ ಬೇಕಾಗಿರೋದು ಟಾನಿಕ್.
ಮಗು ಆಗೋದಕ್ಕೆ ಏನು ಬೇಕು ಅಂತ ಹೇಳುವ ಟಾನಿಕ್ ಬೇಕೇ ಹೊರತು ಇಲ್ಲಿ ಮಕ್ಕಳಾಗಲ್ಲ ಅಂತಕ್ಕಂಥ ವಿಚಾರ ಆಮೇಲೆ. ಕಾರಣ ಜ್ಯೇಷ್ಠ ನಕ್ಷತ್ರದ ಹೆಣ್ಣೋ ಗಂಡೋ ಯಾರೋ ಮದುವೆ ಮಾಡ್ಕೊಂಡಿದ್ರು, ಹೆಣ್ಣಾರು ಮಾಡ್ಕೊಳ್ಳಿ ಗಂಡಾರು ಮಾಡ್ಕೊಳ್ಳಿ, ಜ್ಯೇಷ್ಠಕ್ಕೆ ದಾಂಪತ್ಯ ಕ್ವಾಲಿಟಿ ಇರಲ್ಲ. ಇದೀರಾ ಅಂದ್ರೆ ಉಸಿರುಗಟ್ಟಿದ ರೀತಿಯಲ್ಲಿ ಇರ್ತೀರಾ, ಕ್ಲಾರಿಟಿ ಆಗಿರಕ್ಕಾಗಲ್ಲ. ಅಮ್ಮ ಅರ್ಥ ಆಯ್ತಾ, ಬೇಜಾರಾಯ್ತಾ? ಇಲ್ಲ, ಅರ್ಥ ಆಯ್ತು ಗುರುಜಿ. ಈಗಲೂ ಮನ್ಸು ಮಾಡಿದ್ರೆ 7 ವರ್ಷ ಇದು ದೊಡ್ಡ ವಿಚಾರ ಅಲ್ಲ. ನೀವು ಗಂಡ ಹೆಂಡತಿ ಇಬ್ರು ತೀರ್ಮಾನ ಮಾಡ್ಕೊಂಡ್ರೆ ನಾವು ಜ್ಯೇಷ್ಠ ನಕ್ಷತ್ರಕ್ಕೆ ಮದುವೆ ಮಾಡ್ತಕ್ಕಂತಹ ಒಂದು ವಿಚಾರದಲ್ಲಿ ಮಾಡ್ಕೊಂಡಿರೋ ವಿಚಾರದಲ್ಲಿ ತಪ್ಪಿದೀವಿ. ಯಾರೋ ಹೇಳಿದ್ರು ಅಂತ ಮಾಡ್ಕೊಂಡಿದೀವಿ, ಅಲ್ವೇ ಅಲ್ಲ. ನಾವ್ ಈಗ ಲವ್ ಮಾಡ್ತಾ ಇದೀವಿ 7 ವರ್ಷದಿಂದ ಅಂತ ತಿಳ್ಕೊಂಡು ಮದುವೆ ಮಾಡ್ಕೊಂಡಿದೀವಿ ಅಂತ ಅನ್ಕೋಬಾರ್ದು. ನಾವು ಇಬ್ರು ಲವ್ ಮಾಡ್ತಾ ಇದೀವಿ ಅಂತ ತಿಳ್ಕೊಂಡು ಹೊಸದಾಗಿ ಮದುವೆ ಮಾಡ್ಕೊಳ್ತಕ್ಕಂಥದಕ್ಕೆ ಏನೇನ್ ಪ್ರಾಯಶ್ಚಿತ್ತ ಮಾಡ್ಕೋಬೇಕು ಮಾಡ್ಕೊಡೋಣ ಅನ್ನೋ ತೀರ್ಮಾನ ಇಬ್ರು ತಗೊಂಡ್ರೆ ಪ್ರತಿಯೊಂದಕ್ಕೂ ಅನುಕೂಲ ಆಗುತ್ತೆ. ಮಗು ಒಂದೇ ಅಲ್ಲ, ನೆಮ್ಮದಿ, ಆರೋಗ್ಯ, ಮಗು ಒಳ್ಳೆಯ ಆರೋಗ್ಯವಾದ ಮಗು ಇಷ್ಟು ಸಿಗೋದಕ್ಕೆ ನೀವಿಬ್ರು ಪ್ರಯತ್ನ ಪಟ್ರೆ ಆಗತ್ತಮ್ಮ. ಯೋಚನೆ ಮಾಡಬೇಡ, ಒಳ್ಳೇದಾಗ್ಲಿ. ಧನ್ಯವಾದ ಕರೆ ಮಾಡಿದಕ್ಕಾಗಿ. ಗುರುಗಳೇ, ಈಗ ಪದೇ ಪದೇ ನಿದ್ದೆ ಬರುವಂತದ್ದು, ಅದು ಹಗಲಲ್ಲಾಗ್ಲಿ ಅಥವಾ ಕೆಲಸ ಮಾಡ್ತಾ ಇರುವಾಗಲಿ, ಇದು ಯಾಕಾಗುತ್ತೆ ಗುರುಗಳೇ? ಇಲ್ಲಿ ನಾವು ತಿಳ್ಕೊಳ್ಬೇಕಾದ, ಈಗ ಅದಕ್ಕೆ ಚಪಾತಿ ವಿಷಯ ಹೇಳಿದೆ. ಸಾಮಾನ್ಯ ಇದನ್ನು ಸುಮಾರು ಜನ ಸಮಯದ ಗ್ಯಾಪ್ ಏನಿದೆ ಲೆಕ್ಕ ಹಾಕಲ್ಲ. ಗಡಿಯಾರ ನೋಡ್ಕೊಂಡು ತಿನ್ನೋದೇ ನಮ್ಗೆ ಅಭ್ಯಾಸ. ಹೌದು ಹೌದು ಅಲ್ವಾ? ನಮ್ಮ ದೇಹದಲ್ಲಿ ಒಂದು ಗಡಿಯಾರ ಇದೆ ಅಂತ ನಮ್ ಜನಕ್ಕೆ ಅರ್ಥ ಆಗಿಲ್ಲ. ಇದೆ ಅಂತ ಇಲ್ಲ ಅಂತ ಇದೆ ಇದೆ ಗುರುಗಳೇ, ಅರ್ಥ ಮಾಡ್ಕೊಂಡಿಲ್ವಲ್ಲ, ಗೊತ್ತೇ ಇಲ್ಲ. ನಾವು ಗೋಡೆ ಮೇಲೆ ಗಡಿಯಾರ ನೋಡಿ ಅಭ್ಯಾಸ. ಅದನ್ನ ನೋಡ್ಕೊಂಡು ತಿಂಡಿ ತಿಂದು ಊಟ ತಿಂದ್ರೆ ಮಲ್ಕೊಂಡ್ರೆ ಬೆಳಗ್ಗೆ ಎದ್ರೆ ತಪ್ಪು ಯಾರದ್ದು? ನಮ್ದೇ. ನಮ್ಮ ದೇಹದಲ್ಲಿರುವ ಗಡಿಯಾರವನ್ನ ತಿಳ್ಕೊಂಡ್ರೆ ಅದು ಹೇಳುತ್ತೆ ತಿನ್ನು, ಬೇಡ, ಸಾಕು. ಏನಮ್ಮ? ಹೌದು ಗುರು. ಎಷ್ಟೊಂದೆಲ್ಲ ಭಗವಂತ ಅಲಾರಾಮ್ ಕೊಟ್ಟಂಗ್ ಕೊಟ್ಟಿದ್ದಾನೆ, ಬಳಸ್ಕೊಳ್ಳದೆ ಇದ್ರೆ ತಪ್ಪು ಯಾರದ್ದು? ನಮ್ದೇ ಅಲ್ವಾ? ಈಗ ಇದನ್ನೇ ನಾನು ಹೇಳಿದ್ದು, ನಾವು ಋಣಭಾರ ಅಂದಿದೆ. ಇದು ಈ ಋಣಭಾರ ಯಾವುದು ಅಂದ್ರೆ ಮಗುಗೆ ಅಪ್ಪ ಅಮ್ಮ ಏನ್ ಹೇಳ್ಕೊಡ್ಬೇಕಿತ್ತು ಅನ್ನೋದಕ್ಕೆ ಋಣಭಾರ ಬರುತ್ತೆ. ಆ ಮಗುಗೆ ಅರ್ಥ ಆಗ್ಬೇಕು ನಾನು ಏನು ಕುಟ್ಟದೆ, ಇವ್ರು ಹೇಳ್ಕೊಡೋದಲ್ಲ. ಋಣಭಾರ ಯಾವುದು ಅಂದ್ರೆ ಮಗುನಲ್ಲಿ ಉತ್ಪತ್ತಿ ಆಗ್ಬೇಕು. ನಾನು ಈ ಭೂಮಿಯಲ್ಲಿ ಹುಟ್ಟಿದ್ದು ಏನಕ್ಕೆ, ಮಗು ಮೈಂಡ್ಸಲ್ಲಿ ಬರಬೇಕು. ಇದೆಲ್ಲೂ ಸಿಗಲ್ಲ, ಯಾರು ಹೇಳ್ಕೊಡೋದಲ್ಲ. ಎರಡನೇದು, ನಾನು ಏನ್ ಮಾಡ್ಬೇಕೀಗ, ಇದೆರಡು ಮಗುಗ್ ಬೇಕು. ಈ ಎರಡನ್ನು ಅಪ್ಪ ಅಮ್ಮ ಮಕ್ಕಳು ತೋರಿಸ್ಬೇಕು. ಇಲ್ಲಿ ತೋರ್ಸವ್ರೆ? ತೋರಿಸಿಲ್ಲ ಸ್ವಾಮಿ, ನಮ್ಗೆ ಗೊತ್ತಿಲ್ಲ, ನಾವೇನ್ ಹೇಳ್ಕೊಡೋ ಸ್ವಾಮಿ ಅನ್ನೋ ಜನನೇ ಜಾಸ್ತಿ. ಏನ್ ಹೇಳ್ತೀಮ್ಮ? ನಾವೇನು ಕೊಟ್ಟಿದೀವಿ ಅಂತ ನಮ್ಗೆ ಗೊತ್ತಿಲ್ಲ, ನಮ್ಮ ಅಪ್ಪ ಅಮ್ಮ ಗೊತ್ತಿಲ್ಲ. ಯಾಕೆ ಹೇಳ್ತಾರೆ ಅಂದ್ರೆ ಅವ್ರು ವಿದ್ಯಾವಂತರಲ್ಲ. ವಿದ್ಯಾವಂತರಲ್ಲ ಅಂದವರೇ ನಿಜವಾದ ವಿದ್ಯಾವಂತರು ಅಂತ ನಾನು ಹೇಳ್ತೀನಿ. ಯಾರು ನಮ್ಮ ಅಪ್ಪ ಅಮ್ಮ ವಿದ್ಯಾವಂತರಲ್ಲ ಅಂತ ಹೇಳ್ತಾರೋ ನಿಜವಾಗ್ಲೂ ಅವರೇ ವಿದ್ಯಾವಂತರು. ನಮ್ಮ ಅಪ್ಪ ಅಮ್ಮ ತುಂಬಾ ವಿದ್ಯಾವಂತರು ಅಂತ ಹೇಳ್ತಾರಲ್ಲ ಅವರೇ ಅವಿದ್ಯಾವಂತರು. ಯಾಕೆಂದ್ರೆ ಪುಸ್ತಕದ ಕತೆ ಅದ್ ಬಿಟ್ಟು ಬೇರೆ ಬರಲ್ಲ ಅವರು. ನಾನು ಹಿಂಗ್ ಬಂದಿದ್ದೀನಿ, ನಾನು ಹಿಂಗ್ ಆಸ್ತಿ ಮಾಡಿದ್, ನೀನು ಅದನ್ನ ಮಾಡು, ಜೆರಾಕ್ಸ್. ಬಟ್ ಅವಿದ್ಯಾವಂತರೇನು ಅಂದ್ರೆ ಇಲ್ಲ, ಏನೋ ಒಂದ್ ಐತೆ, ದೇವ್ರು ಅಂತ ಒಬ್ಬ ಇದ್ದಾನೆ, ಶಕ್ತಿ ಅಂತ ಒಂದಿದೆ, ಹಾಗಂತ ಓದಿರೋಲ್ಲ ದೇವ್ರು ನಂಬಲ್ಲ ಅಂತ ನಾನು ಹೇಳ್ತಿಲ್ಲ. ಅದು ಅವರವರ ವೈಯಕ್ತಿಕವಾದ ವಿಚಾರ. ಆದ್ರೂ ಓದು ಅಂತ ಬಂದ ತಕ್ಷಣ ಮನುಷ್ಯನಿಗೆ ಒಂದು ಅಹಂಕಾರ ಬಂದ್ಬಿಡುತ್ತೆ. ನಾನು ಓದಿದ್ದೀನಿ ಅಲ್ವಾ, ಪೂಜೆ ಮಾಡೋರ್ಗೆ ನಾನು ದೇವ್ರು ಮುಡ್ತೀನಿ ಏನೂ ಆಗಲ್ಲ ಅಂತ ಅಹಂಕಾರ ಬಂದಂಗೆ. ಏನ್ ಹೇಳ್ತೀಯ? ನಾನ್ ದೇವ್ರು ಮುಡ್ತೀನಿ, ನನಗೆ ಯಾಕೆ ತಪ್ಪಾಗತ್ತೆ ಅಂದ್ರೆ ಅನುಭವಿಸ್ತಾ ಇರೋದು ಗೊತ್ತಾಗತ್ತೆ ಹೌದು ತಪ್ಪಾಗ್ತಾ ಇದೆ ಅಂತ. ಹಾಗೆ ಮನುಷ್ಯನಿಗೆ ಒಂದು ಅಹಂ ಬರೋದಿಕ್ಕೆ ಒಂದು ಹಣ, ಒಂದು ಅಜ್ಞಾನ ನಮ್ಮನ್ನ ಕಾಡ್ಸುತ್ತೆ. ಇದೆಲ್ಲವೂ ಸತ್ಯ ಹೌದಾ ಅಲ್ವಾ ಅಂತ ತಿಳ್ಕೊಳ್ಳೋದಿಕ್ಕೆ ನಾವು ಊಟ ಮಾಡ್ತಾ ಇರ್ತಕ್ಕಂಥ ರೀತಿ ನೀತಿಗಳನ್ನ ತಿಳ್ಕೊಂಡ್ರೆ ಎಲ್ಲವೂ ನಿಮಗೆ ಅರಿವನ್ನ ಮೂಡಿಸ್ತಕ್ಕಂಥ ಶಕ್ತಿ ಊಟದಲ್ಲೇ ಇದೆ. ಇನ್ನೆಲ್ಲೂ ಸಿಕ್ಕಲ್ಲ, ಯಾವ ಎಜುಕೇಶನ್ ಅಲ್ಲೂ ಸಿಕ್ಕಲ್ಲ, ನೀವು ಫಾರಿನ್ ಹೋಗಿ ಓದಿದ್ರೂ ಸಿಕ್ಕಲ್ಲ. ನಾವು ಸೇವಿಸುತ್ತಿರುವ ಆಹಾರದ ಮೂಲ ಸತ್ಯವನ್ನ ತಿಳ್ಕೊಂಡ್ರೆ ನಿಮ್ಗೆ ಯಾವ ವಿದ್ಯೆ ಬೇಕು ಎಲ್ಲವೂ ಸಿಗತ್ತೆ. ಇಂಗ್ಲಿಷ್ ಮೀಡಿಯಂ ಒಂದು ಸಿಗಲ್ವೇ? ನಾವು ಅದ್ ನೀವೇ ಓದಿಸ್ಕೋತಿರಲ್ಲ, ಇಂಗ್ಲಿಷ್ ಮೀಡಿಯಂ ನೀವೇ ತಗೋತಿರಲ್ಲ, ಅದೇನ್ ಬೇಕಾಗಿಲ್ಲ. ಬದುಕುವ ಮೀಡಿಯಂ ಸಿಕ್ಕತ್ತೆ. ಹೇಗ್ ಬದುಕಬೇಕು ಅನ್ನೋದು ನೀವು ಸೇವಿಸುತ್ತಿರುವ ಆಹಾರದಿಂದ. ನಿಮ್ಮ ಮಕ್ಕಳ ಭವಿಷ್ಯ ಇರೋದು ಯಾರ ಕೈನಲ್ಲಿ? ತಂದೆ ತಾಯಿ ಕೈ. ಇವ್ರು ಕೇಳೋದೆಲ್ಲಿ? ಶಾಸ್ತ್ರಗಳ ಹತ್ರ. ನನ್ನ ಮಗು ಭವಿಷ್ಯ ನೋಡಿ, ನನ್ನ ಮಗಳ ಭವಿಷ್ಯ ನೋಡಿ, ನಮ್ಮ ಭವಿಷ್ಯ ನೋಡಿ. ಅದೇ ಈ ಭವಿಷ್ಯ ಇರೋದು ನಿಮ್ಮ ಹತ್ರ. ಶಾಸ್ತ್ರಗಳ ಹತ್ರ ಏನ್ ಭವಿಷ್ಯ ಹೇಳ್ತಾರೆ? ಅವ್ರ ಶಾಸ್ತ್ರ ಅವ್ರ ಭವಿಷ್ಯನೇ ಗೊತ್ತಿಲ್ಲ. ಏನಮ್ಮ? ಹೌದು ಗುರುಗಳೇ. ಅಲ್ಲೋಕ ಶಾಸ್ತ್ರ ಕೇಳ್ತಿದ್ರೆ ನೀವೇ ಭವಿಷ್ಯ ಏನ್ರಿ? ಸತ್ಯ ಅರ್ಥ ಮಾಡ್ಕೊಳ್ಳಿ. ಈಗ ಹಾಗಿರ್ಬೇಕಾದ್ರೆ ಈ ರೀತಿಯಾಗಿರ್ತಕ್ಕಂತಹ ಒಂದು ಲೆಕ್ಕಾಚಾರದಲ್ಲಿ ನಾವು ಮಾಡಬೇಕಾದಂತಹ ಅತಿ ಮುಖ್ಯವಾದದ್ದೇನು? ಆಹಾರ ಸೇವನೆ ಅಂತಕ್ಕಂಥ ವಿಷಯಕ್ಕೆ ಬಂದ್ರೆ ನಮ್ಮ
ಊಟ ಆಹಾರ ಅಂತಕ್ಕಂಥದ್ದು ನಾವೇನ್ ತಿಂತೀವೋ ಅದನ್ನ ನಾವು ತಿನ್ನುವ ಬಗೆಯಲ್ಲಿ ಎಷ್ಟು ಮಟ್ಟಕ್ಕೆ ನಾವು ತಿಳ್ಕೊಂಡಿದ್ದೀವಿ ಅಂತಕ್ಕಂಥ ವಿಚಾರ ಬರಬೇಕು. ನಮ್ಮ ದೇಹಕ್ಕೆ ಬೇಕಾಗಿರ್ತಕ್ಕಂಥ ಒಂದು 20 ವಿಧದಲ್ಲಿರುವಂತಹ ವಿಟಮಿನ್ಗಳು ತಿನ್ನುವುದರ ಮೂಲಕ ಸಿಗುತ್ತೆ, ಆಹಾರದ ಮೂಲಕ ಅಲ್ಲ. ಆಹಾರ ನೀವು ಯಾವ್ದಾದ್ರು ತಿನ್ನಿ, ಆಹಾರದ ಮೂಲಕವಾಗಿ ನಮಗೆ ದೇಹಕ್ಕೆ ಲಭ್ಯವಾಗಿರಬೇಕಾಗಿರ್ತಕ್ಕಂಥ 20 ವಿಧದ ರೂಪದಲ್ಲಿರ್ತಕ್ಕಂತಹ ವಿಟಮಿನ್, ಪ್ರೋಟೀನ್, ನೀವೇನ್ ಅನ್ಕೋತಿರೋ ಅದು ದೇಹಕ್ಕೆ ಏನ್ ವೀಕ್ ಇದೆ, ನಮ್ಗೆ ಇದು ಬೇಕು ಅಂತ ಏನ್ ಅನ್ಕೋತಿರೋ ಆ 20 ರೀತಿಯ ಅಂಶ, ದ್ರವ್ಯಾಂಶ ನಾವು ತಿನ್ನುವ ಆಹಾರ ಸೇವನೆ ಮಾಡುವ ವಿಧದಲ್ಲಿ ನಮಗೆ ಲಭ್ಯವಾಗತ್ತೆ. ಅವರಲ್ಲಿ 2 ಭಾಗ ಆಗತ್ತೆ. ಏನಪ್ಪಾ ಅದು ಅಂದ್ರೆ, ನಮ್ಮ ಜಠರ ಅಂತಕ್ಕಂಥದ್ದು ಏನಿದೆ, ಆ ಜಠರ ಅಂತಕ್ಕಂಥದ್ರಲ್ಲಿ ಏನು ಉತ್ಪತ್ತಿ ಆಗತ್ತೆ ಅಂತ ಮೊದಲು ತಿಳ್ಕೊಬೇಕು ನಾವು. ಅದಕ್ಕೊಂದು ಈಕ್ವಾಲಿಟಿ ಕೊಡ್ಬೇಕಾಗತ್ತೆ. ಏನು, ನಮಗೆ ಕಾಣಿಸುತ್ತಿರುವ ಸೂರ್ಯ, ಆಕಾಶದಲ್ಲಿರುವ ಸೂರ್ಯ, ನಮ್ಮ ದೇಹದ ಒಳಗಡೆ ಇದ್ದಾರೆ ಸೂರ್ಯ ಅಂತ ಅನ್ಕೊಂಡ್ರೆ ಜಠರಾನೆ. ಆಕಾಶದಲ್ಲಿ ಮಿನುಗುತ್ತಿರುವ ನಮಗೆ ಶಾಖವನ್ನು ಕೊಡುತ್ತಿರುವ, ಬೆಳಕನ್ನು ಕೊಡುತ್ತಿರುವ ಸೂರ್ಯ, ನಮ್ಮ ದೇಹದ ಒಳಗಡೆ ಸೂರ್ಯ ಇದ್ದಾನೆ, ಅದು ಜಠರದಲ್ಲಿ. ಈಗ ಪೂಜೆ ಮಾಡಬೇಕಾ ತಿಳ್ಕೊಬೇಕಾ ಯೋಚನೆ ಮಾಡಮ್ಮ. ಈಗ ಜಠರದ ಕೆಲಸ ಏನೋ, ನಮ್ಗೆ ಏನ್ ಬೇಕೋ ಏನ್ ಬೇಡೋ ಎಲ್ಲವನ್ನು ಸರಿ ತೂಗಿಸಿ ಎಲ್ಲಾ ಕೆಲಸ ಮಾಡುವಂತ ಜಠರದ ಕೆಲಸ. ಇಟ್ಕೋಬೇಕಾ ಇಟ್ಕೋಬಾರ್ದ, ಅದೇ ಡಿಸೈಡ್. ಈಗ ನಾವು ತಿಳ್ಕೊಂಡಿದೀವ ಆ ಜಠರದಲ್ಲಿ ಏನು ಉತ್ಪತ್ತಿ ಆಗ್ಬೇಕು ಗೊತ್ತಿದೆ. ಸೈನ್ಸ್ ಲೆಕ್ಕದಲ್ಲಿ ಬೇಕಾದಷ್ಟು ಜನ ಹೇಳ್ತಾರೆ ಏನ್ ಉತ್ಪತ್ತಿ ಆಗತ್ತೆ, ಏನ್ ಬೇಕಾಗಿದೆ, ಎಸ್ ಫೈನ್. ಆದ್ರೆ ಅದಕ್ಕೊಂದು ದೊಡ್ಡ ದುರಂತ ಯಾವುದು ಅಂದ್ರೆ, ಯಾವುದು, ಜಠರದಲ್ಲಿ ಉತ್ಪತ್ತಿ ಆಗಿರ್ತಕ್ಕಂತಹ ರಸ, ಅದಕ್ಕೆ ಹೆಸರು ಏನಾರು ಕೊಟ್ಕೊಳ್ಳಿ ಅಮ್ಮ, ಅದು ಉತ್ಪತ್ತಿ ಆಗೋದಿಕ್ಕೆ ತುಂಬಾ ತುಂಬಾ ದೂರ ಇದೀವಿ ನಾವು. ಏನದು ಅಂದ್ರೆ, ಅಯ್ಯಮ್ಮ ಅವಾಗಲೇ ಹೇಳಿದ್ರು, ಟಿವಿ ಆನ್ ಮಾಡಿ ಬಿಟ್ಬಿಡ್ತೀವಿ. ಈ ಸಾಮಾನ್ಯ ಕೆಲವು ಮನೆಗಳಿದೆ, ಬೆಳಿಗ್ಗೆ ಆನ್ ಮಾಡ್ಬಿಟ್ರೆ ರಾತ್ರಿ ಗಂಟೆ ಓಡ್ತಾನೆ ಇರುತ್ತೆ, ಯಾರು ನೋಡ್ಲಿ ಯಾರು ಬಿಡ್ಲಿ ಅದ್ರ ಪರ ಅದು ಓಡ್ತಾ ಇರುತ್ತೆ. ಯಾಕೆಂದ್ರೆ ಚೇಂಜ್ ಆಗ್ಬಿಟ್ರೆ 8:00 ಬರೋ ಸೀರಿಯಲ್ ಮಿಸ್ ಆಗ್ಬಿಟ್ರೆ ಅದೇ ಕಂಟಿನ್ಯೂ ಆಗ್ತಾರೆ, ನೋಡ್ಕೋಬೋದಲ್ವಾ, ಅವ್ರ ಅಭಿಪ್ರಾಯ ಇರ್ತಾರೆ. ಆ ಪರದೆ ಮೇಲೆ ಉತ್ಪತ್ತಿ ಆಗ್ತಕ್ಕಂತಹ ಒಂದು ಅಂಶ, ನಮ್ಮ ಜಠರದಲ್ಲಿ ಉತ್ಪತ್ತಿ ಆಗ್ತಕ್ಕಂತಹ ಏನು ಉತ್ಪತ್ತಿ ಆಗ್ಬೇಕು ಅದನ್ನ ಬರ್ನ್ ಮಾಡುವಂತದ್ದು ಆ ಟಿವಿ ಮೇಲೆ ಬರ್ತಕ್ಕಂಥ, ಸ್ಕ್ರೀನ್ ಮೇಲೆ ಇರ್ತಕ್ಕಂಥ ಒಂದು ಎನರ್ಜಿ, ಪರದೆ ಮೇಲೆ ಇರ್ತಕ್ಕಂಥ ಎನರ್ಜಿ ನಮ್ಮ ಜಠರದಲ್ಲಿ ಉತ್ಪತ್ತಿ ಆಗ್ಬೇಕಾಗಿರ್ತಕ್ಕಂತಹ ರಸವನ್ನ ಯಾವ ಕಾರಣಕ್ಕೂ ನಾಶ ಮಾಡುತ್ತೆ. ಇವತ್ತು ಸಾಮಾನ್ಯವಾಗಿ ಎಲ್ಲರೂ ಮನೆಗಳಲ್ಲೂ ಜೀರ್ಣದಂಗದ ಸಮಸ್ಯೆ ಎಲ್ಲ ಆಲ್ಮೋಸ್ಟ್ ಆಲ್ ಇದ್ದೇ ಇದೆ. ಇದಕ್ಕೆ ಟಿವಿ ಮನೆಯಲ್ಲಿ ಆನ್ ಮಾಡೋದು ಬೇಡ, ಟಿವಿ ಆಫೇ ಮಾಡಿರಿ. ಇನ್ನ ನೋಡೋರ್ ಕತೆ ಏನು, ಆಫ್ ಮಾಡಿರೋ ಕತೆ ಏನು. ಹಾಗಂತ ಟಿವಿ ನೋಡೋದು ತಪ್ಪು ಅಂತ ಹೇಳ್ತಾ ಇಲ್ಲ. ಆದ್ರೆ ನಾವು ತಿಳ್ಕೊಬೇಕಾಗಿರೋದಿಷ್ಟೇ, ಟಿವಿ ನಮ್ಮ ಮನೆಗೆ ಫಿಕ್ಸ್ ಮಾಡಿದ ಮೇಲೆ ಅದರಿಂದ ನಾವೇನೇನು ಅನುಭವಿಸ್ತಾ ಇದ್ದೀವಿ ಅನ್ನೋ ಸತ್ಯವನ್ನ ತಿಳ್ಕೋಬೇಕು ಅಂದ್ರೆ ಏನ್ ಮಾಡ್ಬೇಕಾಗತ್ತೆ, ನಾಳಿನ ಸಂಚಿಕೆ ಕಾಯ್ಲೇಬೇಕಾಗತ್ತೆ. ಯಾಕೆ ಅಂದ್ರೆ ನಮ್ಮ ದೇಹದ ಆರೋಗ್ಯಕ್ಕೂ ನಮ್ಮ ಮನೆಯಲ್ಲಿರ್ತಕ್ಕಂಥ ಟಿವಿಗೂ ಎಷ್ಟು ನಿಕಟವಾದ ಸಂಬಂಧ ಇದೆ. ಜೊತೆಗೆ ನಮ್ಮ ಬಾಯಲ್ಲೇ ಇರ್ತಕ್ಕಂಥ ನಾಲಿಗೆ, ಆ ನಾಲಿಗೆಗೂ ನಮ್ಮ ಮೆದುಳಿಗೂ ಎಷ್ಟು ಸಂಬಂಧ ಇದೆ, ಅದನ್ನು ನಾಲಿಗೆ ಮೂಲಕವಾಗಿ ಎಷ್ಟು ಬಳಸ್ತಾ ಇದ್ದೀವ ಅನ್ನೋ ಸತ್ಯವನ್ನ ನಾಳೆವರೆಗೂ ನೀವು ಕಾಯಲೇಬೇಕು ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಜೈ ಶ್ರೀರಾಮ್. ಗುರುಗಳೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಮೆದುಳಿನ ಮರಕ್ಕೆ ಎಲ್ಲಿ ಸರಿಯಾದ ಒಂದು ರೀತಿಯಲ್ಲಿ ನಾವು ಪೋಷಣೆಯನ್ನ ಕೊಡಬೇಕಾಗುತ್ತೆ, ಜೊತೆಗೆ ಯಾಕೆ ಪದೇ ಪದೇ ನಿದ್ದೆ ಬರ್ತಾ ಇರುತ್ತೆ, ಇವೆಲ್ಲವನ್ನ ಮಾಹಿತಿಯನ್ನ ನಮಗೆ ತಿಳಿಸ್ಕೊಟ್ರಿ, ಜ್ಞಾನವನ್ನ ಕೊಟ್ಟರು. ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಧನ್ಯವಾದ ಗುರುಗಳೇ. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ವಿಶೇಷ ಹೆಲ್ತ್ ಗುರು ನೇರ ಪ್ರಸಾರ ಕಾರ್ಯಕ್ರಮ. ಆರೋಗ್ಯಕರ ಜೀವನ ಶೈಲಿಗಾಗಿ ನೋಡ್ತಾ ಇರಿ ಆಯುಷ್ ಟಿವಿ.